Today I want to share with you about word of God works always. ಈ ದಿನ ಸಭಾಪಾಲಕರು ದೇವರ ವಾಕ್ಯವು ಯಾವಾಗಲೂ ಕಾರ್ಯ ಮಾಡುತ್ತದೆ ಅನ್ನುವಂತ Tell to ಅಂಶವನ್ನು somebody, word ಸಾರಲಾಗಿದ್ದಾರೆ. of God works always. ಈ ತರ ಕೇಳಿ, ದೇವರ ವಾಕ್ಯವು ಯಾವಾಗಲೂ ಕಾರ್ಯವಾಗುತ್ತದೆ. Hallelujah. ಹಲ್ಲೆಲೂಯಾ. Do you believe that the word of God works? ನೀನು ವಿಶ್ವಸಿಸ್ತಾ ಇದೆ ದೇವರ ವಾಕ್ಯವು ಕಾರ್ಯ ಮಾಡುತ್ತದೆ ಎಂದು? ಆಮೆನ್. How many says word of God works? ಎಷ್ಟು ಜನರು ಹೇಳುತ್ತೀರಿ ದೇವರ ವಾಕ್ಯವು ಕಾರ್ಯ ಮಾಡುತ್ತದೆ ಎಂದು? I tell you, when I am accepted Christ as my personal savior, ಸಭಾಪಾಲಕರು ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ಸ್ವೀಕಾರ ಮಾಡಿಕೊಂಡಿರುವಾಗ I don't know the word of God. ಆ ಸಮಯದಲ್ಲಿ ದೇವರ ವಾಕ್ಯ ಅವರಿಗೆ ಗೊತ್ತಿಲ್ಲ. God only did the work. ದೇವರೇ ಆ ಕೆಲಸವನ್ನು ರಕ್ಷಣಾ ಕೆಲಸವನ್ನು ಮಾಡಿದ್ದಾರೆ. God only did the work. When I lay hands, people will be delivered from demon possessed. ಆ ಸಮಯದಲ್ಲಿ ಕೈಗಳಿಟ್ಟು ಪ್ರಾರ್ಥಿಸ್ತಾ ಇರುವಾಗ ದೆವ್ವಪೀಡಿತ ಜನರು ಬಿಡುಗಡೆ ಹೊಂದುತ್ತಾ ಇದ್ರು. People got healed. ಜನರು ಗುಣ ಹೊಂದುತ್ತಾ ಇದ್ರು. Lot of miracles, lot of signs and wonders are happening. ಸೂಚನಾ ಕ್ರಿಯೆಗಳು ಅದ್ಭುತಗಳು ಆಗುತ್ತಾ ಬಹಳಷ್ಟು ವಿಷಯಗಳಾಗಿದೆ. These are happened nearly 15 years. 15 ವರ್ಷ ಹಾಗೆಯೇ ನಡೆಸಲ್ಪಟ್ಟಿದೆ. Then Lord wanted to teach me. ಆದ ನಂತರ ದೇವರು ವಾಕ್ಯ ಎಲ್ಲ ವಿಷಯಗಳನ್ನು ಬೋಧಿಸುವುದಕ್ಕೆ ಪ್ರಾರಂಭಿಸಿದರು. Lord wanted me to grow. ದೇವರು ಸಭಾಪಾಲಕರು ಬೆಳೆಯುವಂತೆ ದೇವರು ಬಯಸಿದ್ದಾನೆ. ಆತ್ಮದಲ್ಲಿ ಆತ್ಮೀಯವಾಗಿ ಬೆಳೆಯುವಂತೆ. All those days God worked through me, but now I have worked through God. ಆ ದಿವಸಗಳೆಲ್ಲ ದೇವರು ಕಾರ್ಯ ಮಾಡಿದ್ದಾರೆ, ಆತನೇ ಜೋಕ್ಯಪಡಿಸಿಕೊಂಡು. ಆವಾಗ ದೇವರು ಸಭಾಪಾಲಕರ ಮುಖಾಂತರ ಕಾರ್ಯ ಮಾಡಿದ್ದಾರೆ. ಈಗ ಸಭಾಪಾಲಕರು ದೇವರನ್ನು ಹಿಡ್ಕೊಂಡು ದೇವರಿಂದ ಆತನು ಕಾರ್ಯಗಳು ಮಾಡಬೇಕಾಗಿದೆ. Hallelujah. ಹಲ್ಲೆಲೂಯಾ. If I want to work through God, I have to learn the word. ದೇವರ ವಾಕ್ಯವು ದೇವರು ಸಭಾಪಾಲಕರಿಂದ ಕಾರ್ಯ ಮಾಡಬೇಕಂದ್ರೆ ದೇವರ ವಾಕ್ಯವನ್ನು ಕಲಿಯಬೇಕು. If I don't learn, I cannot see the works. ಒಂದು ವೇಳೆ ಆ ವಾಕ್ಯಗಳನ್ನು ಕಲಿಯಲಿಲ್ಲ ಅಂದ್ರೆ ದೇವರ ಕಾರ್ಯಗಳನ್ನು ನೋಡಲು ಆಗುವುದಿಲ್ಲ. When you are a small child, your parents will look after everything. ನೀವು ಚಿಕ್ಕ ಮಕ್ಕಳಾಗಿರುವಾಗ ತಂದೆ ತಾಯಿಗಳೇ ಎಲ್ಲ ನಿಮ್ಮ ಬಗ್ಗೆ ನೋಡಿಕೊಳ್ಳುತ್ತಾರೆ. But when you started eating meat, ನೀವು ಮಾಂಸವು ತಿನ್ನುವುದಕ್ಕೆ ಹಿಂಗ ಸ್ವಂತವಾಗಿ ಪ್ರಯತ್ನ ಮಾಡುತ್ತಾ ತಿನ್ನುವಾಗ then they will give up. You have to take care yourself. ಅವರು ಹೇಳ್ತಾರೆ, ಅವರು ನೀನೇ ಸ್ವಚಿತ್ತವಾಗಿ ಊಟ ಮಾಡುವುದಕ್ಕೆ ನೀನು ಬಿಟ್ಟು ಕೊಡ್ತಾರೆ. Same way spiritual things also. ಹಾಗೆಯೇ ಆತ್ಮೀಯ ವಿಷಯಗಳಿಗೂ ಸಹ God will not work always through you. ಯಾವಾಗಲೂ ದೇವರೇ ಬಂದು ಮಾಡುವುದಿಲ್ಲ ನಿನ್ನಿಂದ. You have to learn the word of God. You have to work through God. ನೀನು ದೇವರ ವಾಕ್ಯವನ್ನು ಕಲಿತು ದೇವರಿಂದ ನೀನು ಕಾರ್ಯ ಮಾಡುವುದು That's ಕಲಿಯಬೇಕು. what I am teaching God's word, how the word of God works. ಅದಕ್ಕಾಗಿ ದೇವರ ವಾಕ್ಯವು ಹೇಗೆ ಕಾರ್ಯ ಮಾಡುತ್ತದೆ ಅನ್ನುವಂಥ ವಿಷಯಗಳನ್ನು ಸಾರ್ತಾ ಇದ್ದಾರೆ. Amen. ಆಮೆನ್. I know that word of God works. That's what I love the word of God. ದೇವರ ವಾಕ್ಯವು ಕಾರ್ಯ ಮಾಡುವಂತ ವಾಕ್ಯವು, ಅದಕ್ಕಾಗಿ ಸಭಾಪಾಲಕರಿಗೆ ಗೊತ್ತಿದೆ, ಅದಕ್ಕೆ ದೇವರ ವಾಕ್ಯವನ್ನು ಅವರು ಪ್ರೀತಿಸ್ತಾ ಇದ್ದಾರೆ. I know that word of God always works. ದೇವರ ವಾಕ್ಯವು ಯಾವಾಗಲೂ ಕಾರ್ಯ ಮಾಡುತ್ತದೆ ಅಂತ ಹೇಳುತ್ತಾ ಇದ್ದಾರೆ. That's what I tell you. You can invest your life in it. ಅದಕ್ಕಾಗಿ ಆ ವಾಕ್ಯದೊಳಗೆ ನೀನು ಭವಿಷ್ಯತ್ತಿಗಾಗಿ ಎಲ್ಲ ವಿಷಯಗಳಿಗಾಗಿ ಬಿತ್ತಬಹುದು, ಸಮಯವನ್ನಾಗಲಿ ಎಲ್ಲ ವಿಷಯಗಳು ವಾಕ್ಯದಲ್ಲಿ. Tell to somebody word of God works. That's what you can invest your life in it. ಬೇರೆಯವರು ಕೇಳಿ, ದೇವರ ವಾಕ್ಯವು ಕಾರ್ಯ ಮಾಡುವಂತ ವಾಕ್ಯವಾಗಿದೆ, ನಿನ್ನ ಜೀವನವನ್ನೇ ಅದರಲ್ಲಿ ಇಟ್ಟು ಬಿತ್ತಿ ನೀನು ಫಲ ಹೊಂದಬಹುದು. Amen. You can trust, you can invest your life. ನೀನು ನಂಬಿ ಅದರಲ್ಲಿ ಸಮಯವು ನಿನ್ನ ಜೀವನವನ್ನೇ ಅದರಲ್ಲಿ ಇಡಬಹುದು. I tell you word of God works, not sometime, always it works. ದೇವರ ವಾಕ್ಯವು ಸ್ವಲ್ಪ ಸಮಯ ಮಾತ್ರ ಕೆಲಸ ಮಾಡುವುದಲ್ಲ, ಯಾವಾಗಲೂ ಅದು ಕೆಲಸ ಮಾಡುವಂತ ವಾಕ್ಯವು. Listen carefully. ಚೆನ್ನಾಗಿ ಕೇಳ್ರಿ. When you are in still a certain age of growth, ನೀನು ಇನ್ನೂ ಬೆಳೆಯುವಂತ ಆ ಒಂದು ಸ್ಥಿತಿಯಲ್ಲಿ ಸಮಯದಲ್ಲಿ ಇರುವಾಗ, so you experience up and down of life. ನೀನು ನಿನ್ನ ಜೀವನದಲ್ಲಿ ಕೆಳಗ ಮೇಲೆಗೆ ಏರುವಂತ ಒಂದು ಜೀವನ ಅನುಭವಿಸ್ತಾ ಬರ್ತೀವಿ. Sometimes you will be successful, sometimes you will fail. ಕೆಲವು ಸಮಯದಲ್ಲಿ ಸಫಲತೆ ಹೊಂದಿ, ಕೆಲವು ಸಮಯದಲ್ಲಿ ಸೋತು ಹೋಗ್ತಾ ಇರ್ತೀವಿ. Sometimes you sick, sometimes you are healthy. ಕೆಲವು ಸಮಯದಲ್ಲಿ ಅನಾರೋಗ್ಯ, ಕೆಲವು ಸಮಯದಲ್ಲಿ sometimes you have money, sometimes you don't have money. ಕೆಲವು ಸಮಯದಲ್ಲಿ ಹಣವಿರುತ್ತದೆ, ಕೆಲವು ಸಮಯದಲ್ಲಿ ಹಣವಿರುವುದಿಲ್ಲ. That is a stage of growth. ಇದು ಏನಂದ್ರೆ ನೀನು ಬೆಳೆಯುವಂತ ಒಂದು ಸ್ಥಿತಿಯಲ್ಲಿ ಸ್ಥಾನದಲ್ಲಿ ಇದೆ. Sometimes you will have a disturbance, sometimes you will have peace. ಕೆಲವು ಸಮಯಗಳಲ್ಲಿ ಗಲಿಬಿಲಿ, ಕೆಲವು ಸಮಯದಲ್ಲಿ ಸಮಾಧಾನ. But I tell you, but when you grow, ಆದ್ರೆ ನೀನು ಬೆಳೆದಿರುವಾಗ, I tell you, it works always. ಯಾವಾಗಲೂ ಅದು ನಿನಗೂ ಕಾರ್ಯ ಮಾಡುತ್ತದೆ ವಾಕ್ಯವು ನಿನ್ನ ಪರವಾಗಿ. Amen.
If you are in a certain stage of growth, you are thinking that it works sometime, it won't work sometime. ನೀನು ಬೆಳೆಯುವಂಥ ದಶದಲ್ಲಿ ಸ್ಥಿತಿಯಲ್ಲಿ ಇರುವಾಗ ನೀನು ಅನ್ಕೋತೀವಿ ದೇವರ ವಾಕ್ಯವೇನಪ್ಪ ಒಂದ್ಸತಿ ಕಾರ್ಯ ಮಾಡುತ್ತದೆ ಒಂದ್ಸತಿ ಕಾರ್ಯ ಮಾಡೋದಿಲ್ಲ ಎಂದು. There is no problem in the word of God, problem is with us. ದೇವರ ವಾಕ್ಯದಲ್ಲಿ ಸಮಸ್ಯೆ ಏನಿಲ್ಲ, ಸಮಸ್ಯೆ ನಮ್ಮಲ್ಲೇ ಇದೆ. It works always. ದೇವರ ವಾಕ್ಯವು ಯಾವಾಗಲೂ ಕೂಡ ಕಾರ್ಯ ಮಾಡುವಂಥ ವಾಕ್ಯವು, ಕೆಲಸ ಮಾಡುವಂಥ ವಾಕ್ಯವು. ಹಲ್ಲೆಲೂಯಾ. So what does that mean? Sometimes works, sometimes don't work. ಕೆಲವು ಸಮಯದಲ್ಲಿ ವಾಕ್ಯವು ಕಾರ್ಯ ಮಾಡುತ್ತದೆ, ಕೆಲವು ಸಮಯದಲ್ಲಿ ಕಾರ್ಯ ಮಾಡುತ್ತಾ ಇಲ್ಲ ಅಂದರೆ ಅರ್ಥ ಏನು? You have to understand actual principles of the word of God. ನೀವು ದೇವರ ಸರಿಯಾಗಿರುವಂಥ ಖಚಿತವಾಗಿರುವಂಥ ದೇವರ ಸೂತ್ರಗಳನ್ನು ಕಲಿಯಬೇಕು. I mean, how it works, you have to learn. ದೇವರ ಸೂತ್ರಗಳು ಹೇಗೆ ಕೆಲಸ ಮಾಡುತ್ತವೋ ನೀವು ಕಲಿಯಬೇಕು. You have to put practice. ನೀನು ಅದನ್ನು ಹಿಂಬಾಲಿಸಬೇಕು, ಅದನ್ನು ಅಭ್ಯಸಿಸಬೇಕು. Because word of God can be practiced all the time. ನೀನು ದೇವರ ವಾಕ್ಯವನ್ನು ಯಾವಾಗಲೂ ಕೂಡ ಅಭ್ಯಸಿಸಿ ಅದರ ಏನು ಹೇಳುತ್ತದೋ ಆ ಪ್ರಕಾರವಾಗಿ ಮುಂದೆ ಹೋಗಬೇಕು. Whenever you practice word of God, it works. ದೇವರ ವಾಕ್ಯವು ನೀನು ಯಾವಾಗ ನೀನು ಪ್ರಾಕ್ಟೀಸ್ ಮಾಡ್ಕೊಂತ ಹೋಗ್ತೀಯಲ್ಲ ಅದು ಖಚಿತವಾಗಿ ಕಾರ್ಯ ಮಾಡುತ್ತದೆ. If you don't practice word of God, it won't work. ದೇವರ ವಾಕ್ಯವು ನೀನು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅದು ಕಾರ್ಯ ಆಗುವುದಿಲ್ಲ. Hallelujah. Hallelujah. That's what word of God always put it to work. It will work always. ಅದಕ್ಕಾಗಿ ದೇವರ ವಾಕ್ಯವನ್ನು ಯಾವಾಗಲೂ ಕೆಲಸ ಮಾಡುವಂತೆ ನೀನು ಅದನ್ನು ಕಾರ್ಯರೂಪದಲ್ಲಿ ಬರುವಂತೆ ನೀನು ಪ್ರಾಕ್ಟೀಸ್ ಮಾಡು. When it works sometime, when it will not work sometime in your life, ಕೆಲವು ಸಮಯಗಳಲ್ಲಿ ದೇವರ ವಾಕ್ಯವು ಕೆಲಸ ಮಾಡುತ್ತಾ ಕೆಲವು ಸಮಯಗಳಲ್ಲಿ ನಿನ್ನ ಜೀವನದಲ್ಲಿ ವಾಕ್ಯವು ಕೆಲಸ ಮಾಡಿಲ್ಲ ಅಂದ್ರೆ then you will be confused. ಅವಾಗ ನಿನಗೆ ಸ್ವಲ್ಪ ಗಲಿಬಿಲಾಗುತ್ತದೆ, ಕನ್ಫ್ಯೂಸ್ ಆಗುತ್ತೀಯಾ. That means ಅದರರ್ಥ you have to learn word of God more. ನೀನು ದೇವರ ವಾಕ್ಯವನ್ನು ಹೆಚ್ಚಾಗಿ ಕಲಿಯಬೇಕು ಅಂತ. Don't get angry, you have to learn word of God more. ದೇವರ ವಾಕ್ಯ ಕಾರ್ಯವಾಗಿಲ್ಲ ಅಂತ ಸಿಟ್ಟಿಗೆ ಇರಬಾರ್ದು, ಹೆಚ್ಚಾಗಿ ಕಲಿಯಬೇಕು, ಆತನ ಬೋಧನೆಗೆ ಒಪ್ಪಿಸ್ಕೋಬೇಕು. Amen. That is our growing stage. ಅದು ನಾವು ಬೆಳೆಯುವಂತ ಸ್ಥಾನ ಸ್ಥಿತಿಗಳು ದಶ. So learn more word of God. ದೇವರ ವಾಕ್ಯವನ್ನು ಹೆಚ್ಚಾಗಿ ಕಲಿಯಿರಿ. I tell you, word of God can be taught. ದೇವರ ವಾಕ್ಯವು ಬೋಧಿಸಲ್ಪಡುತ್ತದೆ. You must learn. ಬೋಧಿಸಲ್ಪಡಬೇಕು, ನಿನಗೆ ನೀನು ಕಲಿಯಬೇಕು. Amen. Amen. Because word of God can be taught, you learn word of God. ದೇವರ ವಾಕ್ಯವು ಬೋಧಿಸಲ್ಪಡ್ತಾ ಇರುವಾಗ ವಾಕ್ಯವನ್ನು ಕಲಿಯಬೇಕು. Problem is, ಸಮಸ್ಯೆ ಏನಂದ್ರೆ many Christians does not teach the way of the spirit. ಅನೇಕ ಸಭೆಗಳು ಆತ್ಮ ಮಾರ್ಗದಲ್ಲಿ ದೇವರ ವಾಕ್ಯವನ್ನು ಬೋಧಿಸುವುದಿಲ್ಲ. We have Holy Ghost. ನಮಗೆ ಪವಿತ್ರಾತ್ಮ ದೇವರಿದ್ದಾರೆ. He will teach us his word. ಆತನು ತನ್ನ ವಾಕ್ಯದಿಂದ ನಮಗೆ ಬೋಧಿಸ್ತಾನೆ. Amen. Amen. Hallelujah. Hallelujah. So learn the word of God through the Holy Ghost who dwells in you. ಪವಿತ್ರಾತ್ಮ ದೇವರು ನಿನ್ನಲ್ಲಿ ನೆಲೆಗೊಳ್ಳುವಂತ ಪವಿತ್ರಾತ್ಮ ದೇವರಿಂದ ನೀನು ವಾಕ್ಯವನ್ನು ಕಲಿ. Always ask Holy Ghost, Lord, teach me. ಪವಿತ್ರಾತ್ಮ ದೇವರನ್ನ ಯಾವಾಗಲೂ ಕೇಳಬೇಕು, ಅಯ್ಯ ನನಗೆ ಬೋಧಿಸು ಅಂತೆ. How many asking this prayer? ಎಷ್ಟು ಜನರು ನೀವು ಕೇಳ್ತೀರಿ, Lord, teach me. ಕರ್ತನೇ ನನಗೆ ಬೋಧಿಸಪ್ಪ ವಾಕ್ಯಗಳಲ್ಲಿ. Hallelujah. Hallelujah. I tell you, if you ask openly, Lord, teach me, he will teach you. ನೀನು ಬಾಯಿ ತೆರೆದು ನನಗೆ ಬೋಧಿಸಪ್ಪ ಅಂತ ಹೇಳುವಾಗ ಆತನು ಬೋಧಿಸ್ತಾನೆ. Because John 16:13 says he will teach all things. ಯೋಹಾನ ಸುವಾರ್ತೆ 16:13 ಆತನು ಎಲ್ಲಾ ವಿಷಯಗಳನ್ನು ಬೋಧಿಸ್ತಾನಂತಿದೆ. He will teach you what things making you a problem. ನಿನಗೆ ಯಾವ ವಿಷಯಗಳು ಸಮಸ್ಯೆನೋ ಆ ವಿಷಯಗಳ ಕುರಿತು ನಿನಗೆ ಬೋಧಿಸಿ ಪರಿಷ್ಕಾರ ಕೊಡ್ತಾನೆ. He will teach you how you get healed. ನೀನು ಹೇಗೆ ಗುಣ ಹೊಂದಬೇಕು ಹೆಂಗ ಅನ್ನೋದು ಕೂಡ ಆತನು ನಿನಗೆ ಬೋಧಿಸ್ತಾನೆ. He will teach how you will get money. ನೀನು ಹೇಗೆ ಹಣವನ್ನು ಹೊಂದಿಕೊಳ್ಳಬೇಕು ಅಂತ ಕೂಡ ಆತನು ಬೋಧಿಸ್ತಾನೆ. He will teach how you will get answers. ಹೇಗೆ ನೀನು ಉತ್ತರಗಳನ್ನು ಆನ್ಸರ್ಸ್ ಜವಾಬುಗಳನ್ನು ಹೊಂದಿಕೊಳ್ಳಬೇಕು ಆತನು ಬೋಧಿಸ್ತಾನೆ. When you are not getting answer, don't be frustrated. ಒಂದು ವೇಳೆ ಉತ್ತರ ಹೊಂದಿಕೊಂಡಿಲ್ಲ ಅಂದ್ರೆ ನೀನು ಒತ್ತಡಕ್ಕೆ ಒಳಗಾಗಬೇಡ. But I tell you, go to Holy Ghost and ask you, teach. ಪವಿತ್ರಾತ್ಮ ದೇವರೊಳಗೆ ಹೋಗಿ ಬೋಧಿಸಪ್ಪ, ನನಗೆ ತಿಳಿಸು, ವಿಷಯಗಳು ಗ್ರಹಿಸುವಂತೆ ಅಂತ ಹೇಳು. Luke 11 chapter 1st verse says, ಲೂಕ ಸುವಾರ್ತೆ 11ನೇ ಅಧ್ಯಾಯ 1ನೇ ವಚನ ಹೇಳುತ್ತದೆ, disciple came to Jesus. ಶಿಷ್ಯರು ಯೇಸುವಿನ ಹತ್ತಿರ ಬಂದರು. They came to Jesus asking, Lord, teach me how to pray. ಅವರು ಬಂದು ಕೇಳಿದ್ದಾರೆ, ಹೇಗೆ ನಾವು ಪ್ರಾರ್ಥಿಸಬೇಕು ಬೋಧಿಸಪ್ಪ ಎಂದು. Because all these days we heard John praying, we too also praying that prayer, but we are not successful. That's what they are asking Jesus, how to pray. ಅಷ್ಟು ದಿನಗಳ ತನಕ ದೀಕ್ಷಾ ಸ್ಥಾನ ಕೊಡುವಂತೆ ಯೋಹಾನು ಕಳುಹಿಸಿರುವಂಥ ಪ್ರಾರ್ಥನೆ ಅವರು ಪ್ರಾರ್ಥಿಸ್ತಾ ಇದ್ರು. ಆ ಪ್ರಾರ್ಥನೆಯಿಂದ ಏನು ಸಫಲತೆನೇ ಹೊಂದಲಿಲ್ಲ ಅವರು.
ಅದಕ್ಕಾಗಿ ಯೇಸುವಿನ ಹತ್ತಿರ ಬಂದಾಗ ಕೇಳ್ತಾ ಇದ್ದರು, ನಮಗೂ ಹೇಗೆ ಪ್ರಾರ್ಥಿಸಬೇಕೋ ಬೋಧಿಸಪ್ಪ ಎಂದು. ಅವರು ಪ್ರಾರ್ಥನೆ ಮಾಡ್ತಾ ಇಲ್ಲೇನು? ಮಾಡ್ತಾ ಇದ್ದಾರೆ. ಅವ್ರು ಪ್ರಾರ್ಥನೆ ಮಾಡ್ತಾ ಇಲ್ಲನ? ಮಾಡ್ತಾ ಇದ್ದಾರೆ ಶಿಷ್ಯರು. They are praying John Baptist prayer. ದೀಕ್ಷಾ ಸ್ನಾನ ಕೊಡುವಂತೆ ಯೋಹಾನ್ನ ಪ್ರಾರ್ಥನಾ ಕಲಿಸಿದ್ದಾನೆ, ಅದನ್ನೇ ಪ್ರಾರ್ಥಿಸ್ತಾ ಇದ್ದಾರೆ. They are not successful. They are not getting answers. ಆದ್ರೆ ಅವರಿಗೆ ಸಫಲತೆ ಹೊಂದುತ್ತಾ ಇಲ್ಲ, ಉತ್ತರಗಳು ಸಿಗ್ತಾ ಇಲ್ಲ. But when they saw Jesus was successful, they come to Jesus and asking how to pray. ಯೇಸು ಸಫಲತೆ ಹೊಂದಿರುವಂತ ಜೀವನವನ್ನು ಅವರು ನೋಡುತ್ತಾ ಕೇಳ್ತಾ ಇದ್ದಾರೆ, ಯೇಸುವೆ ನಮಗೆ ಬೋಧಿಸು ಹೇಗೆ ಸಫಲತೆ ಹೊಂದಬೇಕು, ಪ್ರಾರ್ಥಿಸಬೇಕು. Tell you, always go to Holy Ghost and ask to teach everything what you want. ಅದಕ್ಕಾಗಿ ಯಾವಾಗಲೂ ಪವಿತ್ರಾತ್ಮದೊಂದಿಗೆ ಹೋಗಿ ನೀನು ಕೇಳು, ಪವಿತ್ರಾತ್ಮನೇ ನನಗೆ ಬೋಧಿಸಪ್ಪ ಹೇಗೆ ಪ್ರಾರ್ಥಿಸಬೇಕು. He is a creator of heaven and earth. ಆತನು ಭೂ ಪರಲೋಕಕ್ಕೆ ಯಜಮಾನನು. You know all things. ಆತನಿಗೆ ಎಲ್ಲಾ ವಿಷಯಗಳು ಗೊತ್ತಿದೆ. You know how all things works. ಆತನಿಗೆ ಗೊತ್ತಿದೆ ಎಲ್ಲಾ ವಿಷಯಗಳು ಹೇಗೆ ಕಾರ್ಯವಾಗುತ್ತವೆ ಎಂದು. That's what, go to him, ask him. ಅದಕ್ಕಾಗಿ ಆತನ ಹತ್ತಿರ ಹೋಗಿ ಕೇಳ್ರಿ. Philippians 2nd chapter 12th verse said, ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ ಹೇಳುತ್ತದೆ, Bible says, ಸತ್ಯವೇದ ಹೇಳುತ್ತದೆ, work out your own salvation. ನಿನ್ನ ಸ್ವಂತ ರಕ್ಷಣೆಯನ್ನು ನೀನು ಕಾರ್ಯರೂಪದಲ್ಲಿ ಕಾರ್ಯ ಮಾಡು. With a godly reverence. ದೇವರ ಭಯದಿಂದ ನೀನು ಅದನ್ನು ರಕ್ಷಣೆ ಮುಂದೆ ಕೆಲಸ ಮಾಡಬೇಕು ರಕ್ಷಣೆಯಲ್ಲಿ. Because all blessings that come from salvation. ಯಾಕಂದ್ರೆ ಎಲ್ಲ ಆಶೀರ್ವಾದಗಳು, ದೇವರ ಆಶೀರ್ವಾದಗಳೆಲ್ಲ ಕೂಡ ರಕ್ಷಣೆಯಿಂದಲೇ ಬರುತ್ತವೆ. ನೀನು ರಕ್ಷಣೆ ಹೊಂದಿದೀಯಾ? ನೀನು ರಕ್ಷಣೆ ಹೊಂದಿದೀಯಾ? Hallelujah. Hallelujah. Work out your own salvation. ನೀನು ರಕ್ಷಣೆ ಹೊಂದಿರುವಂತಹ ರಕ್ಷಣೆಯಲ್ಲಿ ನೀನು ಕೆಲಸ ಮಾಡು, ಕಾರ್ಯ ಮಾಡು. Don't think that, oh, I received salvation, that is over. ನೀನು ಈ ರೀತಿಯಲ್ಲಿ ಯೋಚನೆ ಮಾಡಬೇಡ, ನಾನು ರಕ್ಷಣೆ ಹೊಂದಿದ್ದೆ ಎಲ್ಲ ಆಯ್ತಂತಲ್ಲ. Here Bible says, work out your salvation. ಸತ್ಯವೇದ ಹೇಳುತ್ತದೆ, ಆ ರಕ್ಷಣದಿಂದ ನೀನು ಕಾರ್ಯ ಮಾಡು, ಕೆಲಸ ಮಾಡು. Amen. You got appointment order. ನಿನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿರ್ತದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿದ ಕೂಡಲೇ ನಿನ್ನ ಕೈಯಲ್ಲಿ ನಿನಗೆ ಸಂಬಳ ಕೊಡೋದಿಲ್ಲ. ನೀನು ಕೆಲಸದಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿರ್ತದೆ, ಆವಾಗ ನಿನ್ಗೆ ಸಂಬಳ ಕೊಡಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ ತೆಗೆದುಕೊಂಡು ಹೋಗಿ ನನಗೆ ಸಂಬಳ ಕೊಡು ಅಂತ ಹೇಳಿದ್ರೆ ಕೊಡೋದಿಲ್ಲ ಅವರು. ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡೋಗಿ ನನಗೆ ಸ್ಯಾಲ್ರಿ ಕೊಡ್ರಿ ಅಂತ ಅಂದ್ರೆ ಕೊಡಲ್ಲ. You have to work out your job, then only you will get salary. ಜಾಯಿನ್ ಆಗಿ ಅದರಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿನಗೆ ಸಂಬಳ ಬರುತ್ತದೆ. As the same way you got salvation, you must work out on your salvation, you will be successful. ಹಾಗೆ ನಿನಗೆ ರಕ್ಷಣೆ ಎನ್ನುವಂತ ರಕ್ಷಣೆ ಬಂದಿದೆ, ಆ ರಕ್ಷಣೆ ತೆಗೆದುಕೊಂಡು ನೀನು ಕೆಲಸ ಮಾಡುವಾಗ ನೀನು ಎಲ್ಲ ವಿಷಯಗಳಲ್ಲಿ ಸಕ್ಸಸ್ಫುಲ್ ಆಗಿ All the blessings is in the salvation. ಎಲ್ಲ ಆಶೀರ್ವಾದಗಳ ರಕ್ಷಣೆಯಲ್ಲಿದೆ. All the blessings, all the money what you want, that is in your job. ನಿನ್ನ ಕೆಲಸ ಆಗಿರ್ಬೋದು, ನಿನಗೆ ಬೇಕಾಗಿರುವಂತಹ ಹಣವೆಲ್ಲ ನಿನ್ನ ಕೆಲಸದಲ್ಲಿ ಇದ್ದಂಗ ನಿನಗೆ ಬೇಕಾಗಿರುವ ವಿಷಯಗಳೆಲ್ಲ ರಕ್ಷಣೆಯಲ್ಲಿದೆ. Amen. Amen. Hallelujah. Hallelujah. All the blessings that come from salvation only. ರಕ್ಷಣೆಯಲ್ಲೇ ಎಲ್ಲ ಒಂದು ಆಶೀರ್ವಾದಗಳು ಬರುತ್ತವೆ. So you have to actuate them. ಅದಕ್ಕಾಗಿ ಆ ರಕ್ಷಣೆಯನ್ನು ಕಾರ್ಯರೂಪದಲ್ಲಿ ಬರುವಂತೆ You must find out what all the blessings in that salvation. ಆ ರಕ್ಷಣೆಯಲ್ಲಿ ಇರುವಂತ ಎಲ್ಲ ಸವಲತ್ತುಗಳು, ಲಾಭಗಳು ಏನೇನಿದೋ ನೀನು ಕಂಡಿಡಬೇಕು ವಾಕ್ಯದಿಂದ. Many people don't know, they say I am saved, that's all. ಅನೇಕರಿಗೆ ಇವು ಗೊತ್ತಿಲ್ಲ, ಸುಮ್ಮನೆ ನಾನು ರಕ್ಷಣೆ ಹೊಂದಿದ್ದಿ ಅಷ್ಟೇ Because ಅನ್ಕೊಂತಾರೆ. they are not working out salvation. ಆದ್ರೆ ಅದನ್ನ ಅರ್ಥ ಏನಂದ್ರೆ ಸುಮ್ಮನೆ ರಕ್ಷಣೆ ಹೊಂದಿದ್ದಿ, ಏನು ಕೆಲಸ ಮಾಡ್ತಾ ಇಲ್ಲ You ನೀನು. have to actuate the blessings. You have to actuate the blessings what is in salvation, then only it will work. ರಕ್ಷಣೆಯಲ್ಲಿರುವಂತ ಸವಲತ್ತುಗಳನ್ನು ನೀನು ಕಾರ್ಯರೂಪದಲ್ಲಿ ನೀಡಬೇಕು, ಆಕ್ಟಿವೇಟ್ ಮಾಡಬೇಕು. To activate you must read the scriptures. ನೀನು ಆ ಒಂದು ರಕ್ಷಣೆಯನ್ನು ಆಕ್ಟಿವೇಟ್ ಮಾಡುವುದಕ್ಕಾಗಿ, ಕೆಲಸ ಕಾರ್ಯರೂಪದಲ್ಲಿ ಇಡುವುದಕ್ಕಾಗಿ ದೇವರ ವಾಕ್ಯವನ್ನು ಓದಬೇಕು. Amen. Amen. Then only will come to know that what all the blessings in your salvation. ಅವಾಗೆ ನಿನಗೆ ಗೊತ್ತಾಗುತ್ತದೆ ಆ ರಕ್ಷಣೆಯಲ್ಲಿ ಏನೇನು ನಿನಗೆ ಸವಲತ್ತುಗಳಿದೆ ಎಂದು. I tell you, it is a package. ಇದು ಒಂದು ಪ್ಯಾಕೇಜ್. Salvation is a package. ಸಾಲ್ವೇಷನ್, ರಕ್ಷಣೆ ಅನ್ನುವಂಥದ್ದು ಒಂದು ಬಹುಮಾನಗಳಿರುವಂತ ಒಂದು ಪೆಟ್ಟಿಗೆ ಆಗಿದೆ. Hallelujah. Hallelujah. If some hotels you go, ಕೆಲವು ಹೋಟೆಲ್ಸ್ಗಳಿಗೆ ಹೋಗಿದ್ರೆ so you pay money for all kinds of foods. ಒಂದೇ ಸತಿಗೆ ಎಲ್ಲ ಫುಡ್ಕ್ಕಾಗಿ ನೀನು ದುಡ್ಡನ್ನು ತಗೊಂತಾರೆ. So 1,000 rupees if you pay, they will give buffet.
ಅವರು ಬಫೆಟ್ಗಾಗಿ 1000 ರೂಪೀಸ್ 1000 ಹಂಗ ಪೇ ಮಾಡಿದ್ರೆ ಏನನ್ನ You ತಿನ್ಬೋದು, can eat anything. ಏನಾದ್ರೂ ತಿನ್ಬೋದಂತ ಅಲ್ಲಿ ಪೇ ಮಾಡಿ ಸ್ವಲ್ಪ ಜನ ತೆಗೆದುಕೊಂತಾರೆ. ಬೇಳೆ ಸಾರು ಮತ್ತು ರೈಸ್. ಕೆಲವರಿಗೆ ಬಲೆ ಬ್ಯಾಳೆ ಸಾರು ರೈಸೇ ಅದೇ ಅಭ್ಯಾಸ ಇರುತ್ತದೆ. So they pay 1000 rupees and go eat only rice and ಬೇಳೆ ಸಾರು. What is the use? ಒಂದು ವೇಳೆ ಅಂತವರು ಆ 1000 ರೂಪೀಸ್ Rice dal. 1000 ರೂಪಾಯಿ ಕಟ್ಟಿ ಸುಮ್ಮನೆ ರೈಸ್ ದಾಲೆ ತಿಂದ್ರೆ ಏನು ಪ್ರಯೋಜನ? ಅಲ್ಲಿ 1000 ರೂಪಾಯಿ ಕಟ್ಟಿದೀವಿ ವೇಸ್ಟ್. Because they are habituated to eat only rice dal. That's all. ಯಾಕಂದ್ರೆ ಇವರಿಗೆ ಅದೇ ತಿನ್ನೋದೇ ಅಭ್ಯಾಸ, ರೈಸ್ ಬ್ಯಾಳೆ ಸಾರು. ಅರೇ ಅಲ್ಲಿ ಒಂದು 30 ರೂಪಾಯಿ ಕೊಟ್ಟರೆ ಬರ್ತದೆ ರೈಸ್ ದಾಲ್. ರೈಸ್ ದಾಲ್ ಅಲ್ಲ ಒಂದು 30-40 ರೂಪಾಯಿಗೆ ಬರುತ್ತದೆ. But you paid 1000 rupees. ನೀನೇನು 1000 ರೂಪಾಯಿ ಪೇ ಕಟ್ಟಿದಿ. All kinds of meat is there, all kinds of veg is there, everything you can eat. Sweets are there. ಅಲ್ಲಿ ಪ್ರತಿ ವಿಧವಾಗಿರುವಂತ ಸ್ವೀಟ್ಸ್ ಇರುತ್ತವೆ, ಮಾಂಸ ಇರುತ್ತದೆ, ಏನೇನು ಇರುತ್ತವೆ ಅವೆಲ್ಲ ಕೂಡ ತಿನ್ನಬಹುದು, ನಿನಗೆ ಚಾಯ್ಸ್. Amen. Amen. Some people, wise people, they will go which is costly, that only they eat. ಜ್ಞಾನವಂತರು ಏನು ಮಾಡ್ತಾರೆ ಅಂದರೆ ಆ 1000 ರೂಪಾಯಿ ಕಟ್ಟಿದ್ವಲ್ಲ ಯಾವುದು ಕಾಸ್ಟ್ಲಿನೋ ಅದೇ ಫಸ್ಟ್ ತಿಂತಾರೆ. ಅದಕ್ಕೆ ಸೆಟ್ ಯಾವ್ದಾಗ್ತದೆ, ಅದಕ್ಕೆ ಮ್ಯಾಚ್ ಆ ದುಡ್ಡಿಗೆ ಸೆಟ್. 1000 ರೂಪಾಯಿ ಹೆಂಗ ನಾನು ತಿನ್ಬೇಕಂತ ಹೇಳಿ ದೇ ವಿಲ್ ಗೋ ಫಾರ್ ಕಾಸ್ಟ್ಲಿ ಐಟಮ್ಸ್. ಅವರು ಅದಕ್ಕಾಗಿ ಆ ಮ್ಯಾಚ್ ಮಾಡುವುದಕ್ಕಾಗಿ ಹೋಗ್ತಾರೆ, ದುಡ್ಡಕ್ಕೆ ಸರಿಯಾಗಿರುವಂಥ ಊಟವನ್ನು. ಫಸ್ಟ್ ರೌಂಡ್ ದೇ ವಿಲ್ ಗೋ ಟು ಎವ್ರಿಥಿಂಗ್, ದೇ ವಿಲ್ ಸರ್ಚ್ ಎವ್ರಿಥಿಂಗ್ ವಾಟ್ ಆಲ್ ದೇ ಕೆಪ್ಟ್. ಅವರು ಫಸ್ಟ್ ಏನು ಮಾಡ್ತಾರೆ ಅಂದರೆ ಏನೇನು ಇಟ್ಟಿರ್ತಾರೆ ಎಲ್ಲ ನೋಡಿ ಬರ್ತಾರೆ. ಬರೀ ಪ್ಲೇಟ್ ಹಿಡ್ಕೊಂಡು ತಿರುಗಾಡ್ತಾರೆ. ಒಂದು ರೌಂಡ್ ಪ್ಲೇಟ್ ಇಟ್ಕೊಂಡು ಆ ಕಡೆ ಈ ಕಡೆ ಹೋಗಿ ಬರುತ್ತಾರೆ. ಆದರೆ ತಿಳಿಲಾರ್ದವ್ರು ಏನು ಮಾಡ್ತಾರೆ, ಫಸ್ಟ್ ಅದು ನೋಡಿದ್ರೆ ಅದು ಹಾಕೊಂಡ್ಬಿಡ್ತಾರೆ. ಆದರೆ ತಿಳಿಲಾರ್ದಂಥವ್ರು ಏನಿದ್ರೆ ಅದು ಹಾಕೊಳ್ತಾರೆ. ಅವ್ರು ಹಾಕೊಂಡ್ಬಿಟ್ಮೇಲೆ ಮತ್ತೆ ನೋಡಿದ್ರೆ ಅಲ್ಲಿ ಹಿಂದೆ ಇಟ್ಟಿರ್ತಾರೆ ಎಲ್ಲ ಕಾಸ್ಟ್ಲಿ ಅಲ್ಲೆಲ್ಲ ದೂರ ಇರ್ತವೆ. ಅರೆ ಇದು ಮತ್ತೆ ತೆಗೆದು ವಾಪಸ್ ಇಡಂಗಿಲ್ಲ, ಮತ್ತೆ ತೆಗೆದಲ್ಲೇ ಹಾಕಬಾರ್ದು. ಫಸ್ಟ್ ಇದು ತಿಂದುಬಿಟ್ಮೇಲೆ ಅದು ತಿನ್ನಕ್ಕೆ ಆಗೋದಲ್ಲ, ಸ್ವಲ್ಪ ನೋಡ್ಬೇಕಷ್ಟೇ. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? So that's what you must read the scriptures first. ಮೊದಲು ನೀನು ದೇವರ ವಾಕ್ಯವನ್ನು ಓದಬೇಕು. How you are seeing everything, items, what all things they kept like that. You have to read the scripture, what all the blessing God preserved for you. ನೀನು ದೇವರ ವಾಕ್ಯವನ್ನು ಓದ್ತಾ ಇರುವಾಗ ಏನೇನು ಆಶೀರ್ವಾದಗಳು ನಿನಗಾಗಿ ತುಂಬಿಸಲ್ಪಟ್ಟಿದೆ ನೀನೆಲ್ಲ ತಿಳಿದುಕೊಳ್ಳುತ್ತೀವಿ ಫಸ್ಟ್. Without knowing, how can you do it? ತಿಳಿಯದೆ ನೀನು ಹೇಗೆ ಮಾಡುವುದಕ್ಕೆ ಆಗುತ್ತದೆ? Without knowing that some costly things they are kept, how can you go and eat? ನಿನಗೆ ಖರೀದಾಗಿರುವಂಥ ವಿಷಯಗಳು ಅಲ್ಲಿಟ್ಟಿದ್ದಾಗ ನಿನಗೆ ಗೊತ್ತಾಗದೆ ಹೇಗೆ ತಿನ್ನುವುದಕ್ಕೆ ಆಗುತ್ತದೆ? Are you with me? Say praise the Lord. ಅರ್ಥವಾಗಿದ್ದವ್ರು ಪ್ರೈಸ್ ದ ಲಾರ್ಡ್ ಅಂತ ಹೇಳ್ರಿ. Amen. Amen. So you say that prophet, that pastor, that evangelist, so and so, they did much work for God. ನೀವು ಈ ರೀತಿಯಲ್ಲಿ ಹೇಳ್ಬೋದು, ಆ ಸಭಾಪಾಲಕರು, ಆ ಸುವಾರ್ತಿಕರು, ದೈವ ಮನುಷ್ಯನು ಬಹಳಷ್ಟು ದೊಡ್ಡ ಕಾರ್ಯಗಳು ದೇವರಕ್ಕಾಗಿ ಮಾಡಿದ್ದಾರೆ. But they got sick and died. ಆದರೆ ಅವರು ರೋಗಿಗಳಾಗಿ ರೋಗದಲ್ಲಿ ಸತ್ತೋದರು ಎಂದು. They healed many. ಅವರು ಅನೇಕರನ್ನು ಗುಣಪಡಿಸಿದ್ದಾರೆ. Do you think God is happy about that? ನೀವು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆಯಾ ಅಂತ ವಿಷಯಕ್ಕಾಗಿ ದೇವರು ಸಂತೋಷ ಪಡ್ತಾನೆ ಎಂದು? I tell you no. ಸಭಾಪಾಲಕರು ಹೇಳ್ತಾ ಇದ್ದಾರೆ ಇಲ್ಲ ಅಂತ. I tell you, it takes lot to train the minister of the gospel. ಸುವಾರ್ಥ ಪರಿಚಾರಕನಿಗೆ ತರಬೇತಿಯನ್ನು ಕೊಡುವುದಕ್ಕೆ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ. Don't think that he become evangelist, some become a pastor, some become a prophet, he knows everything. ನೀನು ಯಾರೋ ಒಬ್ಬರು ಸುವಾರ್ತಿಕರಾಗಿದ್ದಾರೆ, ಒಬ್ಬರು ಪ್ರವಾದಿ ಆಗಿದ್ದಾರೆ, ಒಬ್ಬರು ಸಭಾಪಾಲಕರಾಗಿದ್ದಾರೆ, ಇವ್ರಿಗೆಲ್ಲ ಗೊತ್ತಿದೆ ಅಂತಲ್ಲ. Not that is only job, that's all. ಅದು ಬರೇ ಒಂದು ಕೆಲಸ, ಅದೊಂದು ವೃತ್ತಿ, ದೇವರು ಕೊಟ್ಟಿರುವಂತ ಕೆಲಸ ಅದು ಅಷ್ಟೇ. It takes a lot to train the minister of the gospel. ಆದರೆ ಆ ಸುವಾರ್ಥ ಪರಿಚಾರಕನಿಗೆ ಬೆಳೆಯುವುದಕ್ಕೆ ಬಹಳಷ್ಟು ತರ್ಫೀದಿರುತ್ತದೆ ದೇವರಲ್ಲಿ. I don't know anything when I become pastor. ಸಭಾಪಾಲಕರಾಗಿರುವಾಗ ಸಭಾಪಾಲಕರಿಗೆ ಏನು ಗೊತ್ತಿಲ್ಲ. I had only salvation, that's all. ರಕ್ಷಣೆ ಮಾತ್ರನೇ ಇತ್ತಷ್ಟೇ. I read the scriptures. ವಾಕ್ಯಗಳನ್ನು ಓದ್ತಾ ಇದ್ರು. Amen. Amen. Hallelujah. Hallelujah. So we must learn the word of God. ದೇವರ ವಾಕ್ಯವನ್ನು ಓದಬೇಕು, ಕಲಿಯಬೇಕು, ಅಧ್ಯಯನ ಮಾಡಬೇಕು. I tell you, I am trained by the word of God. ದೇವರ ವಾಕ್ಯದಿಂದ ತರ್ಫೀದನ್ನು ಹೊಂದಿಕೊಂಡಿದ್ದಾರೆ. Maybe pastor, maybe prophet, maybe evangelist, maybe believer. ಅವರು ಪ್ರವಾದಿ ಆಗಿರ್ಬೋದು, ಸಭಾಪಾಲಕರಾಗಿರ್ಬೋದು, ಸುವಾರ್ತಿಕನಾಗಿರ್ಬೋದು, ವಿಶ್ವಾಸಿ ಆಗಿರ್ಬೋದು. All these people done lot of things for God. ದೇವರಕ್ಕಾಗಿ ಈ ಜನರೆಲ್ಲರೂ ಕೂಡ ಬಹಳಷ್ಟು ಕೆಲಸಗಳು ಮಾಡಿದ್ದಾರೆ. I am not saying some pastor, everybody, every pastor, every evangelist, every believer, every
prophet, they did much for God. ಕೆಲವರು ಮಾತ್ರನೇ ಅಲ್ಲ, ಪ್ರತಿಯೊಬ್ಬರು Because ಸಭಾಪಾಲಕರಾಗಿದ್ರೆ they loved, they came to serve him. ಯಾಕಂದ್ರೆ ಪ್ರೀತಿ ಮಾಡೇ ಕರ್ತನು ಸೇವಿಸುವುದಕ್ಕೆ ಬರ್ತಾರೆ. ಅವ್ರಿಗೆ ಎಷ್ಟಾಗುತ್ತದೋ ಅಷ್ಟರಿಂದ ಅವ್ರು ದೇವರನ್ನು ಸೇವಿಸುತ್ತಾನೆ, ಸಂತೋಷವಾಗಿ ದೇವರನ್ನು ಸೇವಿಸುವುದಕ್ಕಾಗಿ ಅವರು ಕೆಲಸ ಮಾಡುತ್ತಾರೆ. Because they have not learned the word of God. ಆದ್ರೆ ಅವರು ದೇವರ ವಾಕ್ಯವನ್ನು ಕಲಿಯದೇ ಇದ್ದ ಕಾರಣ, Because they are not trained the ministry. ಪರಿಚರ್ಯದಲ್ಲಿ ತರ್ಫೀದು ಹೊಂದಿಕೊಳ್ಳದೇ ಇದ್ದ ಕಾರಣ, Because they are not trained how to lead believership life. ಹೇಗೆ ವಿಶ್ವಾಸಿಯ ಜೀವನವನ್ನು ಮುಂದುವರಿಸಬೇಕೋ ದೇವರ ವಾಕ್ಯ ಪ್ರಕಾರವಾಗಿ ಅವರಿಗೆ ತರ್ಫೀದು ಇಲ್ಲದೇ ಕಾರಣ, When the trouble comes, ಅವರಿಗೆ ಸಮಸ್ಯೆ ಬಂದಾಗ I tell you that destroy them. ಆ ಸಮಸ್ಯೆ ಅವರನ್ನು ನಾಶಪಡಿಸುತ್ತದೆ. I tell you, many believers, they gone away. ಅನೇಕ ವಿಶ್ವಾಸಿಗಳು ಬಿಟ್ಟು ಹೋಗಿದ್ದಾರೆ. Many prophets gone away. ಅನೇಕ ವಿಶ್ವಾಸಿಗಳು ಬಿಟ್ಟು ಹೋಗಿದ್ದಾರೆ. Many pastors gone away. ಅನೇಕ ಸಭಾಪಾಲಕರು ಬಿಟ್ಟು ಹೋಗಿದ್ದಾರೆ. Many evangelists gone away. ಅನೇಕ ಸುವಾರ್ತಿಕರು ಬಿಟ್ಟು ಹೋಗಿದ್ದಾರೆ ಮಧ್ಯದಲ್ಲಿ. I am not saying they are not right. ಅವರು ತಪ್ಪು ಅಂತ ಅಲ್ಲ ಹೇಳೋದು. They have a zeal. ಅವ್ರಿಗೇನೋ ಆಶೆ ಇದೆ. They want to do something for God. ಕರ್ತನಿಗಾಗಿ ಏನೋ ಮಾಡಬೇಕಂತನೇ ಇದ್ದಾರೆ. But they are not learned. ಆದ್ರೆ ಕಲಿಯಲಿಲ್ಲ ದೇವರ ಮಾರ್ಗದಲ್ಲಿ ವಿಷಯಗಳನ್ನು. They don't know how word of God works. ಅವ್ರಿಗೆ ಗೊತ್ತಿಲ್ಲ ಹೇಗೆ ದೇವರ ವಾಕ್ಯವು ಕೆಲಸ ಮಾಡುತ್ತದೆ ಎಂದು. That's what they have seen failures. ಅದಕ್ಕಾಗಿ ಅವರು ಸೋಲನ್ನು ನೋಡ್ತಾ That's ಇದ್ದಾರೆ. what many, when the trouble comes, that destroyed them. ಅದಕ್ಕಾಗಿ ಅಂತವರಿಗೆ ಏನಾದ್ರೂ ಸಮಸ್ಯೆ ಬಂದಾಗ ಆ ಸಮಸ್ಯೆ ಅವರನ್ನು ನಾಶಪಡಿಸುತ್ತದೆ. If somebody be destroyed by these worldly things, I tell you, that is not a Christian life. ಯಾರಾದ್ರೂ ಕೂಡ ಲೋಕದ ವಿಷಯಗಳಿಂದ ಸಮಸ್ಯೆಗಳನ್ನು ಹೊತ್ತುಕೊಂಡು ಅದರಲ್ಲಿ ಅವರನ್ನು ದೇವರಲ್ಲಿ ಇರಲೇ ನಾಶಪಡಿಸಿದಂದ್ರೆ ಅದು ಕ್ರೈಸ್ತವ ಜೀವನ ಅಲ್ಲ. I tell you, the problem is the many ministers, many believers. ಸಮಸ್ಯೆ ಏನಂದ್ರೆ ಅನೇಕ ದೈವಜನರು ವಿಶ್ವಾಸಿಗಳು, So when they come into the ministry, when they come into the believership, ಅವರು ವಿಶ್ವಾಸಿ ಜೀವನಕ್ಕಾಗಲಿ ಇಲ್ಲದಿದ್ರೆ ಆ ಒಂದು ಪರಿಚರ್ಯ ಜೀವನದಲ್ಲಿ ಆಗಲಿ ಬಂದಿರುವಾಗ they are too busy. ಅವ್ರು ಬಹಳಷ್ಟು ಬ್ಯುಸಿ ಆಗಿಬಿಡ್ತಾರೆ. No training, ಅವ್ರಿಗೆ ಟ್ರೈನಿಂಗ್ ಇರಲ್ಲ, ಬರೇ ಬ್ಯುಸಿ. no learning, no reading the word, no time to read, learn the word. ಸಮಯವೇ ಇಲ್ಲ, ದೇವರ ವಾಕ್ಯವನ್ನು ಓದೋಕ್ಕೆ ಸಮಯ ಇಲ್ಲ, ಕಲಿಯುವುದಕ್ಕೆ ಸಮಯ ಇಲ್ಲ. Because they are too busy. ಅವರು ಬಹಳಷ್ಟು ಬ್ಯುಸಿ ಆಗಿದ ಕಾರಣ, Because they are not learned or trained the word of God. ದೇವರ ವಾಕ್ಯವನ್ನು ಓದದೆ ತರ್ಫೀದನ್ನು ಹೊಂದಿಕೊಳ್ಳದೇ ಇದ್ದ ಕಾರಣ, Every day they loaded with much activities. ಅನೇಕ ವಿಷಯಗಳಿಂದ ಅವರು ತುಂಬಿಸಲ್ಪಟ್ಟಿರ್ತಾರೆ. ಇದು ಮಾಡಬೇಕು, ಈ ಕೆಲಸ ಮಾಡಿ, ಅದು ಮಾಡಬೇಕು, ಇದು ಮಾಡಬೇಕು ಅನ್ನುವಂಥದ್ದಿಂದಲೇ ತುಂಬಿಸಲ್ಪಟ್ಟು, Because they are too busy, I tell you, they cannot learn anymore. ಅವರು ಬಹಳಷ್ಟು ಬ್ಯುಸಿ ಆಗಿಬಿಡ್ತಾರೆ. ಅದು ಪರಿಚರ್ಯ ಆಗಿರ್ಬೋದು, ಅವರ ವ್ಯಕ್ತಿಗತ ಎಲ್ಲ ಬ್ಯುಸಿ ಆಗಿದ್ದಾಗ ಏನು ಕಲಿಯಲಿಕ್ಕೆ ಆಗುವುದಿಲ್ಲ ಅವರಿಗೆ. ನನಗೆಲ್ಲಿ ಸಮಯ ಇದ್ರಿ ಬೈಬಲ್ ಓದಕ್ಕೆ, ನನಗೆಲ್ಲರೇ ಸಮಯ ಬೈಬಲ್ ಓದಕ್ಕೆ ಅಂತಾರೆ. ಬಹಳ ಬ್ಯುಸಿ ನಾನು, ಐ ಆಮ್ ಸೋ ಬ್ಯುಸಿ ಅಂತಾರೆ. ಪ್ರಾರ್ಥನೆ ಮಾಡಕ್ಕೆ ಕೂಡ ಸಮಯ ಇಲ್ಲ. ಫಾರ್ ಮೀ ನೋ ಟೈಮ್ ಟು ಪ್ರೇ. ನೀವು ಪಾಸ್ಟರ್ಸ್ ಅಲ್ಲ, ನೀವು ಓದ್ರಿ ವಾಕ್ಯ. ನೀವು ಪಾಸ್ಟರ್ ಸಭಾಪಾಲಕರು, ನೀವು ಓದ್ರಿ ವಾಕ್ಯ. ಪಾಸ್ಟರ್ಸ್ ಕೂಡ ಅದೇ ಹೇಳ್ತಾರೆ, ದೇ ಡೋಂಟ್ ಹ್ಯಾವ್ ಅ ಟೈಮ್, ದೇ ಆರ್ ಟು ಬಿಸಿ. ಕೆಲವರು ಸಭಾಪಾಲಕರು ಕೂಡ ಹಂಗೆ ಹೇಳ್ತಾರೆ, ನಮ್ಗೆ ಸಮಯನೇ ಇಲ್ಲ ರೀ, ಬಹಳ ಬಿಸಿ ಇದೆ ಆಕ್ಟಿವಿಟೀಸ್. Because many activities, they have to arrange this meeting, look after that meeting, look after this, look after that, those things. ಇದು ಮಾಡಬೇಕು, ಆ ಮೀಟಿಂಗ್ ಹೋಗ್ಬೇಕು, ಅದು ಮಾಡಬೇಕು, ಆ ಮನೆಗೆ ಹೋಗ್ಬೇಕು, ಈ ಮನೆಗೆ ಹೋಗ್ಬೇಕು, ಅವ್ರನ್ನ ಸಂತೈಸಬೇಕು, ಅವರು ಹೋಗಿದ್ದು ಅಲ್ಲಿ ಹೋಗಿ ಏನು ಊಟ ಮಾಡಿ ಬರ್ಬೇಕು, ಅದೇ ಆಲೋಚನೆ. ಈ ಮನೆಗೆ ಹೋಗ್ಬೇಕು, ಅಲ್ಲಿ ಪ್ರಾರ್ಥನೆ ಮಾಡ್ಬೇಕು, ಅಲ್ಲಿ ಊಟ ಮಾಡಿ ಬರ್ಬೇಕು, ಈ ಮನೆಗೆ ಹೋಗ್ಬೇಕು, ಪ್ರಾರ್ಥನೆ. ಅವ್ರೇನು ಕಾಣಿಕೆ ಕೊಡ್ತಾರೆ, ಇವ್ರೇನು ಕಾಣಿಕೆ ಕೊಡ್ತಾರೆ, ಇವ್ರೇನು ಕಾಣಿಕೆ ಕೊಡ್ತಾರ, ಅವ್ರೇನು ಕೊಡ್ತಾರೇನು. ಐ ಟೆಲ್ ಯು, ನಾನು ಹೇಳ್ತೀನಿ, too busy, many believers, many ministers, no training. ಅನೇಕ ವಿಶ್ವಾಸಿಗಳಾಗಿರ್ಬೋದು, ಅನೇಕ ದೈವ ಮನುಷ್ಯರಾಗಿರ್ಬೋದು, ಬಹಳಷ್ಟು ಬ್ಯುಸಿಯಾಗಿ ಟ್ರೈನಿಂಗ್ ತರ್ಫೀದನ್ನು ತೆಗೆದುಕೊಳ್ಳುತ್ತಾ ಇಲ್ಲ ದೇವರಿಂದ, ವಾಕ್ಯದಿಂದ. Many times you may say that I am faithful to you, Lord. ನೀವು ಬಹಳಷ್ಟು ಸತಿ ಹೇಳಿದ್ದೀರಾ, ನಾನು ನಿನಗೆ ನಂಬಿಗಸ್ತನಾಗಿದ್ದೀನಿ ಕರ್ತನೇ ಎಂದು. Why do you let these things happen to me? ಈ ವಿಷಯ ಯಾಕೆ ನನ್ನ ಜೀವನದಲ್ಲಿ ಹಿಂಗೆ ಆಗಿದೆ ಅಂತ ಕೇಳ್ತೀಯಾ? I am very faithful. ನಾನೇನು ಬಹಳಷ್ಟು ನಂಬಿಗಸ್ತನಾಗಿ, Why allowed this thing to happen to me? ಈ ಒಂದು ರೋಗವಾಗ್ಲಿ ಯಾವುದೇ ವಿಷಯ ಬರುವಂತೆ ಯಾಕೆ ನನಗೆ ಹಿಂಗೆ ಆಗಿದೆ? I tell you, faithfulness will get reward in heaven.
ನೀನು ನಂಬಿಗಸ್ತನಾಗಿ ಇಲ್ಲಿ ಜೀವಿಸಿದ್ರೆ ಪರಲೋಕದಲ್ಲಿ ನಿನಗೆ ಬಹುಮಾನ ಇರುತ್ತದೆ. Surely for your faithfulness you will get reward in heaven. ಖಚಿತವಾಗಿ ನೀನು ನಂಬಿಗಸ್ತನಾಗಿರುವುದಕ್ಕೆ ಪರಲೋಕದಲ್ಲಿ ಬಹುಮಾನವಿದೆ. But while on this earth, ಆದರೆ ನೀನು ಈ ಭೂಮಿ ಮೇಲೆ ಇರುವಾಗ it is only faith help you to enjoy the life in this world. ಈ ಲೋಕದಲ್ಲಿ ದೇವರ ಮೇಲೆ ವಿಶ್ವಾಸವು ಇಡ್ತೀಯಲ್ಲ, ಆ ವಿಶ್ವಾಸದಿಂದಲೇ ನೀನು ಎಲ್ಲಾ ವಿಷಯಗಳಲ್ಲಿ ಆನಂದಕರವಾಗಿ ಜೀವಿಸಬಹುದು. It is only faith help you to live better life in this world. ಈ ಲೋಕದಲ್ಲಿ ದೇವರಲ್ಲಿರುವಂತ ವಿಶ್ವಾಸವೇ ನಿನ್ನನ್ನು ಉತ್ತಮ ಸ್ಥಿತಿಗೆ ಇರುವಂತ ಜೀವನವನ್ನು ತೆಗೆದುಕೊಂಡು ಬರುತ್ತದೆ. Your faithfulness will not help you to live better life. ಉತ್ತಮ ಸ್ಥಿತಿಯ ಜೀವನ ಜೀವಿಸುವುದಕ್ಕೆ ನೀನು ನಂಬಿಗಸ್ತನಾಗಿರುವುದು ಮಾತ್ರ ಸರಾಗುವುದಿಲ್ಲ. That's what Hebrews 11th chapter, those who are having only they are lead a better life. ಆ ಒಂದು ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯಾರು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಉತ್ತಮ ಸ್ಥಿತಿಯ ಜೀವನ ಜೀವಿಸಿದ್ದಾರೆ, ಅವರಲ್ಲಿ ಇಷ್ಟೇ ಹೆಸರುಗಳು ಬರೆಯಲ್ಪಟ್ಟಿದೆ ಅಲ್ಲಿ. Are you want to lead a better life? ನೀವು ಉತ್ತಮ ಸ್ಥಿತಿಯ ಜೀವನ ಜೀವಿಸಬೇಕಂತಿದೆಯಾ? ಎಸ್. Amen. Amen. I tell you, only faith help you to live a better life. ವಿಶ್ವಾಸವು ಮಾತ್ರವೇ ನಿನಗೆ ಸಹಾಯ ಮಾಡುತ್ತದೆ ಉತ್ತಮ ಸ್ಥಿತಿಯ ಜೀವನ ಜೀವಿಸುವುದಕ್ಕೆ. ದೇವರ ಮೇಲೆ ವಿಶ್ವಾಸವು. I tell you, when you live a better life, ನೀನು ಉತ್ತಮ ಸ್ಥಿತಿಯ ಜೀವನ ಜೀವಿಸುವಾಗ then you can say, I fought a good fight. ಅವಾಗ ನೀನು ಹೇಳಬಹುದು, ನಾನು ಒಳ್ಳೆಯ ಹೋರಾಟವನ್ನು ಹೋರಾಡಿದೆ ಎಂದು. Paul said, I have fought a good fight. ಪೌಲನು ಹೇಳಿದ್ದಾನೆ, ನಾನು ಒಳ್ಳೆಯ ಹೋರಾಟ ಹೋರಾಡಿದೆ. Hallelujah. Hallelujah. Amen. Amen. But those who are not having a faith, ಯಾರಿಗೆ ವಿಶ್ವಾಸವು ಅಷ್ಟು ಇಟ್ಕೊಳ್ಳದೆ ಇರ್ತಾರೋ, those who are not trained, ಯಾರು ತರ್ಫೀದು ಹೊಂದದೇ ಇರ್ತಾರೋ ವಾಕ್ಯದಿಂದ, ಫೈಟ್ ಇದೆ ಅಂತ ಕೂಡ ಗೊತ್ತಿಲ್ಲ ಅವರಿಗೆ ಅವರು ಇರುವ ಜೀವಿಸುವಂತ ಜೀವನದಲ್ಲಿ ಒಂದು ಆತ್ಮೀಯ ಒಂದು ಹೋರಾಟ ಇದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ. We have to fight our fight of faith. ನಾವು ನಂಬಿಕೆಯ ಹೋರಾಟವನ್ನು ಹೋರಾಡಬೇಕು. Amen. Amen. Not with demons. ದೆವ್ವಗಳಿಂದಲ್ಲ, ದೆವ್ವಗಳ ಸಂಗಡ ಹೋರಾಟ ಮಾಡೋದಲ್ಲ. ಯೇಸು ಸ್ವಾಮಿ ಅವಾಗ ಹೋರಾಡಿಬಿಟ್ಟಿದ್ದಾನೆ. ಯೇಸು ಸ್ವಾಮಿ ಹೋರಾಡಿ ಗೆದ್ದು ನಮಗೆ ಕೊಟ್ಟಿದ್ದಾನೆ. ನಮ್ಮ ವಿಶ್ವಾಸದ ಹೋರಾಟವನ್ನು ಹೋರಾಡಬೇಕು. ನಾವು ವಿಶ್ವಾಸವು ಕಳೆದುಕೊಳ್ಳದೆ ಇದೆ ಅಂತ ಹೇಳಿ ಹೋರಾಡುವುದು, ನಿನ್ನ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದು ಹೋರಾಟ. The scripture what he says, ವಾಕ್ಯವು ಏನು ಹೇಳುತ್ತದೋ ಅದೇ ಸತ್ಯ ಅಂತ ಹೋರಾಡುವುದು. You have to enjoy that scripture. ಆ ವಾಕ್ಯವನ್ನು ಆನಂದಿಸುವಂತದೇ ಇದೆ ಅನ್ನುವಂತ. When you not enjoy, I tell you, you fight a fight of faith and enjoy that scripture come to pass in your life. ನೀನು ಆ ವಾಕ್ಯವನ್ನು ಉಪಯೋಗಿಸುತ್ತಾ ಆನಂದವಾಗಿ ಆ ಹೋರಾಟವನ್ನು ಹೋರಾಡಿ ಜಯಿಸ್ತೀಯಾ? ಆಮೆನ್. ಜಯಿಸಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ವಿಶ್ವಾಸ ಹೋರಾಟದಿಂದನೇ ನೀನು ಓದಿರುವಂತಹ ಸ್ಕ್ರಿಪ್ಚರ್ ಒಂದು ಲಾಭಗಳನ್ನು ನೀನು ಅನುಭವಿಸಬೇಕು. ವಿಶ್ವಾಸ ಹೋರಾಟದಿಂದಲೇ ನೀನು ಏನೇನು ವಾಕ್ಯ ಓದಿರ್ತೀಯಲ್ಲ ಅದರ ಲಾಭಗಳು ಸವಲತ್ತುಗಳು ಅನುಭವಿಸಬೇಕು. ಯು ಹ್ಯಾವ್ ಟು ಟ್ರೈನ್ ಟು ಫೈಟ್. ನೀನು ಗೆಲ್ಲುವುದಕ್ಕಾಗಿ ಹೋರಾಡಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. If you don't train, how do you fight? ನಿನಗೆ ತರ್ಫೀದೇ ಇಲ್ಲ ಅಂದ್ರೆ ಹೇಗೆ ನೀನು ಹೋರಾಡಕ್ಕೆ ಆಗುತ್ತದೆ? ಆ ಯುದ್ಧದ ಬಹಳ ಜನ ಕುಸ್ತಿಗೆ ಹೋಗ್ತಾರೆ, ಬಹಳ ಜನರು ಕುಸ್ತಿ ಪೋಟಿಗೆ ಹೋಗ್ತಾರೆ, ಇವನು ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ, ಕ್ರಿಕೆಟ್ ಆಡುವುದಕ್ಕೆ, ಇಲ್ಲಿದ್ರೆ ಫುಟ್ಬಾಲ್ ಆಡಕ್ಕೆ ಹೋಗ್ತಾರೆ, ಫುಟ್ಬಾಲ್ ಹೋಗ್ತಾರೆ. ದೇರ್ ರೂಲ್ಸ್, ಅವರಿಗೆ ಕೆಲವು ನಿಯಮಗಳಿರ್ತವೆ. ಆ ಒಂದು ನಿಯಮಗಳು ಇರ್ಲಾರ್ದಾಗ ಹೆಂಗ್ ಬೇಕಾದ್ರೆ ಹಂಗ ಆಡಕ್ಕೆ ಹೋಗಿದ್ರೆ ಅವರೇ ಅಂತಾನೆ ಡಿಸ್ಕ್ವಾಲಿಫೈಡ್, ಕಮ್ ಔಟ್. ಅವ್ರು ಇಷ್ಟ ಬಂದಂಗ ಆಡಕ್ಕೆ ಹೋಗಿದ್ರೆ ಆಯ್ತು ಡಿಸ್ಕ್ವಾಲಿಫೈಡ್, ಹೋಗ್ಬಾ ಅಂತ ಹೇಳ್ತಾರೆ. We have a fight, but there is a principles. There is a way to fight. ನಮಗೂ ಹೋರಾಟವಿದೆ, ಆ ಹೋರಾಟಕ್ಕೆ ನಿಯಮಗಳಿದೆ, ಹೇಗೆ ಹೋರಾಡಬೇಕು ಕೂಡ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಹಳಷ್ಟು ವಿಶ್ವಾಸಿಗಳಿಗೆ ಹೋರಾಟ ಏನಂತ ಹೇಳಿದ್ರೆ ಬರೀ ದೆವ್ವ ಮಾತ್ರ ಮುಂದೆ. ಬಹಳಷ್ಟು ವಿಶ್ವಾಸಿಗಳಿಗೆ ದೆವ್ವ ಒಂದೇ ಹೋರಾಟ. 10 ರೂಪಾಯಿ ಬರ್ಬೇಕಾದ್ರೆ ಸಾತಾನು ಬಂಧಿಸ್ತೇನೆ, ನನಗೆ 10 ರೂಪಾಯಿ ಕೊಡುವುದು. ಅವ್ರಿಗೆ 10 ರೂಪಾಯಿ ಬೇಕಂದ್ರೆ ಸಾತಾನೇ ಈ 10 ರೂಪಾಯಿ ಕೊಡ್ಲಾರ್ದಂಗ ವಿರೋಧವಾಗಿರುವಂತ ಶಕ್ತಿ ಬಂಧಿಸ್ತಾ ಇದೆ. ನೆಗಡಿ ಬಂದ್ರೆ ಯೇಸು ಕ್ರಿಸ್ತ ನಾವು ಸಾತಾನೆ ಬಂಧಿಸುತ್ತೇವೆ. ಅರೆ ವಾಕ್ಯನೇ ಗೊತ್ತಿಲ್ಲ, ಸುಮ್ಕೆ ಅವನಿಗೆ ಯಾಕೆ ಬಂಧಿಸೋಕೆ ಹೋಗ್ತೀವಿ? ಅವ್ರ ನನಗೆ ಯಾಕೆ ಬಂಧಿಸಿ, ನಿನಗೆ ವಾಕ್ಯ ಗೊತ್ತಿಲ್ಲ ಅಂತಾರ ಅವನು. ನಾನು ಅವಾಗೆ ಬಂಧಿಸಲ್ಪಟ್ಟಿದ್ದೇನೆ, ನಾನು ಬಂಧಿಸಲ್ಪಟ್ಟಿದೆ ಅಂತ ಅವನು ಸೈತಾನ ದೆವ್ವಗಳು ನಾನು ಬಂಧಿಸಲ್ಪಟ್ಟಿದ್ದೇನೆ, ಯೇಸು ಸಹ ಬಂಧಿಸಿದ್ದಾರೆ. ನೀನು ವಾಕ್ಯ ಗೊತ್ತಿಲ್ಲ ಅದಕ್ಕೆ ಕಷ್ಟ ಪಡ್ತಾ ಇದ್ದೀಯ. ಯು ಡೋಂಟ್ ನೋ ದ ವರ್ಡ್ ಆಫ್ ಗಾಡ್, ದಟ್ಸ್ ವೈ ಯು ಆರ್ ಟ್ರಬಲಿಂಗ್. ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? ನಾನು ಹೇಳೋದು ಕೇಳ್ತಾ ಇದ್ದೀರಾ? ಯು ಹ್ಯಾವ್ ಟು ಬಿ ಟ್ರೈನ್ ಟು ಬಿ ಫೈಟ್. ನೀನು ಹೋರಾಡುವುದಕ್ಕೆ
ನೀನು ಕಲಿಯಬೇಕು, ತರ್ಫೀದನ್ನು ಹೊಂದಿಕೊಳ್ಳಬೇಕು. Matthew 26 chapter 36 verse. ಮತ್ತೇಯ ಸುವಾರ್ತ 26ನೇ ಅಧ್ಯಾಯ 36ನೇ ವಚನ. Jesus comes here with his disciples ಇಲ್ಲಿ to a place called Gethsemane. ಗೆತ್ಸೆಮನೆ ಅನ್ನುವಂಥ ಸ್ಥಳಕ್ಕೆ ಯೇಸು ತನ್ನ ಶಿಷ್ಯರೊಂದಿಗೆ ಬಂದಿದ್ದಾನೆ. Saith unto disciples, ಶಿಷ್ಯರಿಗೆ ಹೇಳಿದ್ದಾನೆ, sit ye here and pray. ನೀವು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ ಎಂದು. All the disciples were there. 12 disciples, they said, sit here and pray. 12 ಜನರು ಅಲ್ಲಿ ಇದ್ರು, ಅವ್ರಿಗೆ ಹೇಳಿದ್ದಾರೆ ನೀವು ಇಲ್ಲಿ ಕೂತ್ಕೊಂಡು ಪ್ರಾರ್ಥಿಸಿ. And he took 3 of them from them. ಮತ್ತೆ ಅವರಲ್ಲಿ 3 ಆತನು Peter, ಆರಿಸಿಕೊಂಡಿದ್ದನು. James and John. ಪೇತ್ರನು, ಯೋಹಾನು, ಯಾಕೋಬನು. And little forward he went and asked them to stay there and pray. ಆತನು ಇನ್ನೂ ಸ್ವಲ್ಪ ಅವ್ರಿಗೆ ಮುಂದೆಗೆ ತೆಗೆದುಕೊಂಡು ನೀವು ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಆತನು ಇನ್ನೂ ಮುಂದೆ ವರಿಸಿ ಅಲ್ಲಿಗೆ ಪ್ರಾರ್ಥನೆ 8 ಜನ ಒಂದು ಜಾಗದಲ್ಲಿ, 3 ಒಂದು ಜಾಗದಲ್ಲಿ. 9 ಜನ ಒಂದು ಜಾಗದಲ್ಲಿ, 3 ಒಂದು ಜಾಗದಲ್ಲಿ, ಯೇಸು ಇನ್ನ ಮುಂದೆ ಎಲ್ಲರೂ ಒಂದು ಜಾಗದಲ್ಲಿ ಕುಂದಿಸಿಲ್ಲ. ಎಲ್ಲರೂ ಒಂದು ಜಾಗದಲ್ಲಿ ಕುಂದಿರಿಸಿಲ್ಲ. ಎಲ್ಲರೂ ಒಂದೇ ಜಾಗ. ಸ್ವಲ್ಪ ಪ್ರಾರ್ಥನೆ ಮಾಡೋರನ್ನ ಒಂದು ಜಾಗದಲ್ಲಿ ಕುಳಿಸಾನೆ, ಸ್ವಲ್ಪ ಚೆನ್ನಾಗಿ ಪ್ರಾರ್ಥನೆ ಮಾಡೋರನ್ನ ಇನ್ನೊಂದು ಜಾಗದಲ್ಲಿ ಕುಂದಿರಿಸಿದ್ದಾನೆ. ಸ್ವಲ್ಪ ಮಾಡೋರ್ನು ಒಂದು ಕಡೆ, ಸ್ವಲ್ಪ ಚೆನ್ನಾಗಿ ಮಾಡೋರ್ನು ಒಂದು ಕಡೆ. So then he said, ಆಗ ಆತನು ಹೇಳಿದ್ದಾನೆ, I go forward and I pray there. ನಾನು ಇನ್ನು ಮುಂದಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು. ಯಾಕಂದರೆ ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಇಲ್ಲಿ 3 ಇದ್ದಾರೆ, ನಾನು ಇವ್ರ ಹತ್ರ ಇರೋದಿಲ್ಲ, ನಾನು ಮುಂದಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ. ಅಲ್ಲೊಂದು ಜನ ಇದ್ದಾರೆ, ಇಲ್ಲಿದ್ದಾರೆ, ನಂದು ಇಲ್ಲಲ್ಲ, ಇನ್ನ ಸ್ವಲ್ಪ ಮುಂದಕ್ಕೆ ಹೋಗಿ ಪ್ರಾರ್ಥಿಸ್ತೇನೆ. So I go and pray. ನಾನು ಅಲ್ಲಿಗೆ ಹೋಗಿ ಪ್ರಾರ್ಥಿಸ್ತೇನೆ ಅಂತ ಅವ್ರಿಗೆ ಹೇಳಿ ಹೋಗಿದ್ದಾರೆ. Jesus was so burdened in his heart. ಯೇಸುವಿಗೆ ತನ್ನ ಹೃದಯದಲ್ಲಿ ಬಹಳಷ್ಟು ಭಾರ ಬಂತು. He went and prayed ಆತನು ಹೋಗಿ ಪ್ರಾರ್ಥಿಸಿದನು. about something. ಕೆಲವು ವಿಷಯಗಳ ಕುರಿತು ಆತನು ಭಾರದಿಂದ ಪ್ರಾರ್ಥಿಸಿದನು. ಒಂದು ತಾಸಾದ ನಂತರ he came to 3 people. ಆತನು 3 ಜನ ಹತ್ರ ಬಂದಿದ್ದಾನೆ. Bible says, ಸತ್ಯವೇದ ಹೇಳುತ್ತದೆ, Matthew 26 chapter 40th verse, ಮತ್ತೇಯ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನದಲ್ಲಿ, he comes and find that James, John, Peter, they were sleeping. ಅವರನ್ನು ನೋಡಿದ್ದಾರೆ, ಪೇತ್ರು, ಯೋಹಾನು, ಯಾಕೋಬ ಅವರು ಮಲ್ಕೊಂಡಿದ್ದಾರೆ. 3 ನೋಡಿದ್ದಾನೆ. 3 ನೋಡಿದ್ದಾನೆ, 3 ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಮತ್ತೆ 9 ಜನ ನೋಡಕ್ಕೆ ಹೋಗಿಲ್ಲ, ಯಾಕಂದ್ರೆ ಇವರೇ ಮಲಗಿದಾರೆ, ಅವರು ಫ್ಲಾಟ್ ಆಗಿರ್ತಾರೆ. ಅವರು ಸ್ವಲ್ಪ ಮುಂದಕ್ಕೆ ಕರ್ಕೊಂಡ್ ಬಂದಿರಿ ಪ್ರಾರ್ಥನೆ ಮಾಡಂತೇಳಿ, ಇವರೇ ಪ್ರಾರ್ಥನೆ ಮಾಡಿದ್ರೆ ಅವರೆಲ್ಲಿ ಪ್ರಾರ್ಥನೆ ಮಾಡ್ತಾರೆ? ಇವರೇ ಪ್ರಾರ್ಥನೆ ಮಾಡ್ತಾರೆ. ಆ ಗುಂಪು ಏನಂತ ಅಲ್ಲಿ ನೋಡಕ್ಕೆ ಕೂಡ ಹೋಗ್ಲಿಲ್ಲ ಯೇಸು. Hello, are you listening what I am saying? ಹೇಳುವುದು ಕೇಳ್ತಾ ಇದ್ದೀರಾ? Jesus said to Peter, ಪೇತ್ರನಿಗೆ ಯೇಸು ಹೇಳಿದ್ದಾರೆ, you not watch with me 1 hour. 1 ತಾಸಾಗಲೂ ಕೂಡ ನನ್ನ ಸಂಗಡ ಗಮನವಿಟ್ಟು ಎಚ್ಚರಿಕೆವಿದ್ದು ಪ್ರಾರ್ಥಿಸುವುದಕ್ಕೆ ಆಗದಿಲ್ಲವೋ? I tell you, minimum per day 1 hour you have to spend with God. ನೀನು ಕನಿಷ್ಠ ಅಂದ್ರೆ ಪ್ರಾರ್ಥನೆಯಲ್ಲಿ ದಿನಕ್ಕೆ 1 ತಾಸನ್ನ ನೀನು ಪ್ರಾರ್ಥಿಸಬೇಕು. That's what I told yesterday in fasting prayer. You have to pray at least 1 hour. ಅದಕ್ಕಾಗಿ ಸಭಾಪಾಲಕರು ಹೇಳಿದ್ದಾರೆ, ಉಪವಾಸ ಪ್ರಾರ್ಥನೆ ದಿನಾಲು 1 ತಾಸನ್ನ ಪ್ರಾರ್ಥನೆ ಮಾಡ್ರಿ. 1 hour speak in ಆತ್ಮ ಭಾಷೆಯಲ್ಲಿ 1 ತಾಸಿನಲ್ಲಿ 1 ತಾಸು ಮಾತನಾಡ್ರಿ ಎಂದು. That's what Jesus said. ಯೇಸು ಅದೇ ಹೇಳಿದ್ದಾರೆ, you not watch with me 1 hour. 1 ತಾಸಾಗಲೂ ನನ್ನ ಹತ್ರ ಎಚ್ಚರಿಕೆ ಉಳ್ಳವರಾಗಿ ಪ್ರಾರ್ಥಿಸುವುದಕ್ಕೆ ಆಗದಿಲ್ಲವೋ? 1 ತಾಸು ಅಂದ್ರೆ ಈಗ ಸ್ವಾಮಿ ಸ್ವಲ್ಪ ಕೆಲಸ ನಮಗೆ ಬಹಳ ದೊಡ್ಡದು. ನಿನಗೇನು ಸ್ವಾಮಿ 1 ತಾಸೇನೋ, ನಿನಗೂ ಸ್ವಲ್ಪನೇ, ನಮಗೂ ದೊಡ್ಡ. 1 ತಾಸಲ್ಲಿ ನಾನು ಏನೇನು ಮಾಡಬೇಕು, ಭಾಳ ಬಿಸಿ ಇದ್ದೀನಿ, ನನ್ನ ಕೈಲಿ ಆಗೋದಿಲ್ಲ. 1 ತಾಸಿನಲ್ಲಿ ಭಾಳಷ್ಟು ಕೆಲಸ ಮಾಡ್ಬೋದು, ನನಗೆ ಭಾಳಷ್ಟು ಕೆಲಸ ಇದೆ, ಬ್ಯುಸಿ ಆಗೋದಿಲ್ಲ. ಅಲ್ಲಿ ಕೂತ್ರೆ ಸಾಕು, ಅಲ್ಲಿ ಗ್ಯಾಸ್ ನೆನಪು ಬರ್ತದೆ, ಆಫ್ ಮಾಡಿದ್ರೆ ಇಲ್ಲ ಅಂತಂದು ಹೇಳಿ. ಅಲ್ಲಿ ಪ್ರಾರ್ಥನೆ ಕುಂತಾಗೆ ನೆನಪು ಗ್ಯಾಸ್ ಆಫ್ ಮಾಡಿದಿನಾ ಇಲ್ಲನಾ ಅಂತೇಳಿ. ಅಲ್ಲಿ ಕುಂತ್ರೆ ಸಾಕು, ಅಲ್ಲಿ ರಿಂಗ್ ಹೊಡಿತದೆ, ಅಲ್ಲಿ ಫೋನು. ಅಲ್ಲಿ ಕುಂತಿದ್ದಾಗ ಫೋನ್ ಬರುತ್ತೆ. So many distractions come. ಅನೇಕ ಒಂದು ನಿಮ್ಮನ್ನು ಬೇರೆ ಕಡೆ ತಿರುಗಿಸುವ. 1 ತಾಸು ಎಲ್ಲ ಬಂದ್ ಮಾಡಿ ಕುಂತಿದ್ದೆ, ಯಾವತ್ತನ ಕುಂತಿದ್ಯಾ? ಸ್ವಲ್ಪ ಆಲೋಚನೆ ಮಾಡು. 1 ತಾಸು ಎಲ್ಲ ಬಂದ್ ಮಾಡಿ ಕೂತ್ಕೊಂಡಿದ್ಯಾ? At least 1 hour, I tell you. Jesus saying, you not watch with me 1 hour. ಯೇಸು ಹೇಳಿದ್ದಾರೆ, ನೀವು ನನ್ನ ಸಂಗಡ ಎಚ್ಚರಿಕೆ ಉಳ್ಳವರಾಗಿ 1 ತಾಸು ಪ್ರಾರ್ಥನೆ ಮಾಡಕ್ಕೆ ಆಗೋದಿಲ್ಲವೋ? 24 ತಾಸು ಕೊಟ್ಟಿದ್ದಾನೆ, 1 ತಾಸು. 24 hours we have, he has given us. ಎಷ್ಟು ನೀನು ಮಲಗುತ್ತಿ? how long you will sleep? ಅಲ್ಲ, ಸ್ವಲ್ಪ ಜನ ಹೇಳ್ತಾರೆ 4 ತಾಸು 5 ತಾಸು ಅಂತಂದು ಹೇಳಿ. ಕೆಲವರು 4 ತಾಸು 5 ತಾಸು ಅಂತಾರೆ. ಬಟ್ ಆದ್ರೆ ನೀನು ಎಷ್ಟೊತ್ತು ಮಲಗುತ್ತಿ? 6 ತಾಸು ಮಲಗಿದ್ರೆ ಕೂಡ ತೃಪ್ತಿ ಇಲ್ಲ. 6 ತಾಸು ಇದ್ರೆ ಕೂಡ ನಿನ್ಗೆ ಇನ್ನೂ ನಿದ್ದೆ ಬರ್ತಾ ಇರ್ತದೆ, ತೃಪ್ತಿ ಇರಲ್ಲ. I tell you, spend with God 1 hour. 1 ತಾಸು ಕರ್ತನೊಂದಿಗೆ
ಸಮಯ 42nd verse said, 42ನೇ ವಚನ, second time he went again and prayed. ಎರಡನೇ ಸತಿ ಮತ್ತೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋದನು. ಎದಕ್ಕಂದ್ರೆ ಗೊತ್ತಾಗಿದೆ ಯೇಸು ಇವ್ರ ಜೊತೆಯಲ್ಲಿ ಕುಂತ್ರೆ ನನಗೆ ಕೂಡ ನಿದ್ದೆ ಬಂದ್ಬಿಡ್ತದೆ ಅಂತ ಹೇಳಿ ಅಲ್ಲಿಂದ ಬಿಟ್ಟು ದೂರಕ್ಕೆ ಹೋಗಿದ್ದಾರೆ ಪ್ರಾರ್ಥನೆ ಮಾಡಕ್ಕೆ. ಅವ್ರನ್ನ ಬಿಟ್ಟು ಮತ್ತೆ ದೂರಕ್ಕೆ ಹೋಗಿದ್ದಾರೆ, ಇವ್ರ ಜೊತೆಗೆ ಇರಬಾರ್ದು. ಅರೆ ಇವ್ರು ನಿದ್ದೆ ಮಾಡ್ತಾ ಇದ್ದಾರೆ, ನಾನು ಇಲ್ಲೇ ಕುಂತ್ಕೊಂಡು ಇವ್ರು ಎಚ್ಚರಿಕೆವಾದ ಪ್ರಾರ್ಥನೆ ಮಾಡಕ್ಕೆ ಇಲ್ಲೇ ಕುಂತಿರ್ತೀನಿ ಅಂತ ಹೇಳಿಲ್ಲ. ಇವ್ರು ಕುಂತ್ರೆ ಇವ್ರು ನಿದ್ದೆ ಕೆಡಿಸ್ತಾರೆ, ನನಗೂ ಕೂಡ ನಿದ್ದೆ ಮಾಡ್ತಾರೆ ಅಂತ ದೂರ ಹೋಗಿ ಪ್ರಾರ್ಥನೆ ಮಾಡಿ ಅವರ ಸಂಗಡ ಇದ್ರೆ ಯೇಸು ಡಿಸ್ಟರ್ಬೆನ್ಸ್ ಅಂತೇಳಿ ಇನ್ನ ಸ್ವಲ್ಪ ಮತ್ತೆ ಮುಂದೆ ಹೋಗಿದ್ದೇನೆ. ಅದೇ ರೀತಿಯಲ್ಲಿ ಆತ್ಮೀಕವಾಗಿ ಯಾರು ನಿದ್ದೆದಲ್ಲಿರ್ತಾರೋ ಅವರ ಸಂಗಡ ಸಹವಾಸ ಮಾಡಕ್ ಹೋಗ್ಬೇಡ್ರಿ. ಅದೇ ರೀತಿಯಲ್ಲಿ ಆತ್ಮೀಯ ನಿದ್ಯದಲ್ಲಿ ಯಾರು ಇರ್ತಾರೋ ಅವರೊಂದಿಗೆ ಹೆಚ್ಚು ಸಹವಾಸ ಮಾಡಕ್ ಹೋಗ್ಬೇಡ್ರಿ. Jesus went and prayed second time. ಯೇಸು ಎರಡನೇ ಸತಿ ಹೋಗಿ ಪ್ರಾರ್ಥಿಸಿದ್ದಾರೆ. 43rd verse said, 43ನೇ ವಚನ ಹೇಳುತ್ತದೆ, he came and found sleeping again. ಬಂದು ಕಂಡಿಡಿದಾನೆ, ಮತ್ತೆ ಆ ಮೂರು ನಿದ್ದೆ ಮಾಡ್ತಾ ಇದ್ದಾರೆ. Again he asked, why you are not able to pray? ಮತ್ತೆ ಏನು ಆಗ್ತಾ ಇಲ್ಲ ನಿಮ್ಗೆ ಪ್ರಾರ್ಥನೆ ಮಾಡೋದಕ್ಕಂತ ಕೇಳಿದನು. In fasting prayer I led the first 1 hour, again second session 1 hour. ಸಭಾಪಾಲಕರು ಉಪವಾಸ ಪ್ರಾರ್ಥನೆಯಲ್ಲಿ ಫಸ್ಟ್ ಸೆಷನ್ದಲ್ಲಿ 1 ತಾಸು, ಎರಡನೇ ಸೆಷನ್ದಲ್ಲಿ 1 ತಾಸು ಪ್ರಾರ್ಥನೆಯಲ್ಲಿ ನಡೆಸ್ತಾರೆ. You prayed. ಪ್ರಾರ್ಥನೆ ಮಾಡಿದ್ದೇವೆ. We all prayed. ನಾವೆಲ್ಲರೂ ಪ್ರಾರ್ಥಿಸಿದ್ದೇವೆ. We have capacity. ನಮಗೂ ಸಾಮರ್ಥ್ಯವಿದೆ. Amen. Amen. I tell you, you can pray. You pray continually. ನೀನು ಹಾಗೆ ಬಿಡದೆ ಒಂದೊಂದು ತಾಸು ಪ್ರಾರ್ಥನೆ ಮಾಡ್ರಿ. You are able to pray. ನಿನಗೂ ಮಾಡೋದಕ್ಕೆ ಆಗುತ್ತದೆ. I am teaching. I am teaching you how to pray. ಅದಕ್ಕಾಗಿ ಹೇಗೆ ಪ್ರಾರ್ಥಿಸಬೇಕು ಬೋಧಿಸ್ತಾ ಇದ್ದಾರೆ. Actually, previous only 15 minutes I used to pray. Now I want to teach you at least 1 hour you can pray. 15 ನಿಮಿಷ ಹಂಗ ಬೋಧಿಸ್ತಾ ಇದ್ರು. ಈಗ ನಿಮ್ಮ ಕೆಪಾಸಿಟಿ ವಾಕ್ಯಗಳು ಕೂಡ ಬೋಧಿಸ್ತಾ ಇದೀವಿ, ತಿಳುವಳಿಕೆ ಬಂದಿದೆ. ನೀವು ಹೆಚ್ಚು Even Tuesday I am teaching you 2 hours to pray. From 5:30 to 7:30. ಈಗ ಮಂಗಳವಾರ ಬಂದಾಗ 5:30ದಿಂದ 7:00ವರೆಗೆ ಪ್ರಾರ್ಥಿಸುವುದಕ್ಕೆ ಬಿಡ್ತಾರೆ. I want to increase your capacity. ನಿನ್ನ ಕೆಪಾಸಿಟಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಬೇಕಂತಿದ್ದಾರೆ. Amen. Hallelujah. Hallelujah. You must increase your capacity. ನಿನ್ನ ಸಾಮರ್ಥ್ಯವನ್ನು ನೀನು ಹೆಚ್ಚು ಮಾಡ್ಕೋಬೇಕು. Hallelujah. Hallelujah. I tell you, you will teach how to increase your capacity. ಹೇಗೆ ಆ ಒಂದು ಸಾಮರ್ಥ್ಯವನ್ನು ನೀನು ಹೆಚ್ಚು ಮಾಡಿಕೊಳ್ಳಬೇಕು ಬೋಧಿಸ್ತಾ ಇದ್ವಿ. Our capacity must be increased. ನಮ್ಮ ಒಂದು ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ತಾ ಹೋಗಬೇಕು, ಆತ್ಮೀಯ ಸಾಮರ್ಥ್ಯವನ್ನು. These people not able to pray 1 hour. ಇವರು 1 ತಾಸು ಕೂಡ ಪ್ರಾರ್ಥನೆ ಮಾಡೋದಕ್ಕೆ ಆಗಲಿಲ್ಲ. Third time Bible says, 3ನೇ ಸತಿ ಸತ್ಯವೇದ 44th verse, 44ನೇ ವಚನ, he left them again, he went and prayed. ಆತನು ಮತ್ತೆ ಅಲ್ಲಿ ಬಿಟ್ಟು ಮತ್ತೆ ಹೋದನು ಪ್ರಾರ್ಥಿಸುವುದಕ್ಕೆ. 45th verse said, 45ನೇ ವಚನ, then he cometh and said them, sleep now, take rest. ಈಗ ಆತನು ಬಂದು ಹೇಳ್ತಾ ಇದ್ದೇನೆ, ಈಗ ಬಂದು ಕೂತ್ಕೊಂಡು ನಿದ್ದೆ ಮಾಡ್ರಿ ಅಂತ, ನಿದ್ದೆ ಮಾಡ್ರಿ ಎಂದು. Hallelujah. Hallelujah. ಆಯ್ತು, ಇವತ್ತು ಪ್ರೇಯರ್ ಮುಗೀತು, ಇವಾಗ ನಿದ್ದೆ ಮಾಡಿ ಏನೇನೋ ಮಾಡ್ಕೊಳ್ಳಿ. ಈಗ ಆಯ್ತು, ಪ್ರೇಯರ್ ಮುಗೀತು, ಹೋಗಿ ನಿದ್ದೆ ಮಾಡ್ಕೊಳ್ರಿ. ಅವಾಗಲೇ ನೀವೆಲ್ಲ ನಿದ್ದೆ ಮಾಡಿದ್ರೆ ಇವಾಗ ಕೂಡ ಮಾಡಿಬಿಡ್ರಿ. ಅವಾಗೇ ನಿದ್ದೆ ಮಾಡಿದ್ರಿ, ಈಗ ಹೋಗಿ ಚೆನ್ನಾಗಿ ನಿದ್ದೆ ಮಾಡ್ರಿ. He told, take rest. ವಿಶ್ರಾಂತಿ ತೆಗೆದುಕೋ ಅಂತ ಹೇಳ್ರಿ. 39th verse said, 39ನೇ ವಚನ ಹೇಳುತ್ತದೆ, he fell on his face and prayed. ಆತನು ನೆಲದ ಮೇಲೆ ಬಿದ್ದು ಬೋರ್ಲ ಬಿದ್ದು ಆತನು ಪ್ರಾರ್ಥಿಸಿದನು. Who? Jesus. ಯೇಸು. He fallen at his face and prayed. ಆತನು ಬೋರ್ಲ ಬಿದ್ದು ಪ್ರಾರ್ಥಿಸಿದನು. Are you with me what I am saying? Hallelujah. Is God of heaven and earth. ಆತನು ಭೂಪರಲೋಕಕ್ಕೆ ಯಜಮಾನನು. He taught us how to pray. ಆತನು ಹೇಗೆ ಪ್ರಾರ್ಥಿಸಬೇಕು ಬೋಧಿಸಿದ್ದಾನೆ. ಯಾವತ್ತನ್ನ ನೆಲಗೆ ಬಿದ್ದು ಬೋರ್ಲು ಬಿದ್ದು ಪ್ರಾರ್ಥಿಸಿದೆಯಾ? ಯಾವಾಗನ್ನ ಬೋರ್ಲ ಬಿದ್ದು ಪ್ರಾರ್ಥಿಸಿದಿರಾ? ಕುಂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ ಆಗ್ತಾ ಇಲ್ಲ ನಮಗೆ. ಎಲ್ಲಿ ನೆಲಕ್ಕೆ ಬಿದ್ದು ಎಲ್ಲಿ ಪ್ರಾರ್ಥನೆ ಮಾಡಬೇಕು? ಯಾರು ಏನೋ ನೋಡ್ತಾರೋ ನಮ್ಮನ್ನ. Bible says, ಸತ್ಯವೇದ ಹೇಳುತ್ತದೆ, he fall on his face, ಆತನು ನೆಲದ ಮೇಲೆ ಬಿದ್ದು 1 hour ಬೋರ್ಲ ಬಿದ್ದು 1 hour he prayed, fall on his face. 1 ತಾಸು ಆತನು ಹಾಗೆ ಬಿಡದೆ ಪ್ರಾರ್ಥಿಸಿದನು. Again 1 hour he fell on his face and prayed. ಮತ್ತೆ 1 ತಾಸು ಪ್ರಾರ್ಥಿಸಿದಾನೆ. ಹಂಗೆ ಏನೋ ಸ್ವಲ್ಪ ನೆಲಕ್ಕೆ ಬಿದ್ದು ಮೇಲೆ ಎದ್ದದಲ್ಲ, ಸುಮ್ಮನೆ ಹಂಗ ಬಿದ್ದು ಎದ್ದೋದಲ್ಲ, ಏರೋದಲ್ಲ, ಹೆಸರಿಗಾಗಿ ಅಲ್ಲ, ಹೆಸರಿಗಾಗೆಲ್ಲ. Hallelujah. Hallelujah. ನೆಲಗೆ ಬಿದ್ದು 3 ತಾಸುಗಳು ಪ್ರಾರ್ಥನೆ ಮಾಡಿದ್ದಾರೆ. ಆತನು ನೆಲದ ಮೇಲೆ ಬಿದ್ದು 3 ಸತಿ ಬೋರ್ಲ ಬಿದ್ದು 3 ಸತಿ ಬೋರ್ಲ ಬಿದ್ದು 3 ಸತಿ ಪ್ರಾರ್ಥಿಸಿದ್ದಾನೆ. Hello, are you listening what I am saying? Because he is a God of heaven and earth. ಆತನು ಭೂಪರಲೋಕಕ್ಕೆ ಯಜಮಾನನಾದರೂ ಕೂಡ see Jesus and learn how to pray. ಯೇಸುವನ್ನು ನೋಡಿ ನಾವು ಹೇಗೆ ಪ್ರಾರ್ಥಿಸಬೇಕು, ಏನು ಮಾಡಬೇಕು. ನಿದ್ದೆ ಮಾಡ್ತಾ ಇದ್ವಿ, ಎಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹೇಳು? ಕುಂತಿದ್ರೇನೆ ನಿದ್ದೆ ಮಾಡ್ತೀವಿ. ಹಿಂಗ 1 ತಾಸಲ್ಲಿ 45 ನಿಮಿಷ ಬರೀ ನಿದ್ದೆನೆ.
ಒಂದು ತಾಸಿನಲ್ಲಿ 45 ನಿಮಿಷ ನಿದ್ದೆನೆ. ಒಂದು 15 ನಿಮಿಷ ಎಚ್ಚರಿಕವಾಗಿರ್ತೀವಿ. 15 ನಿಮಿಷ ಮಾತ್ರ. ಅದರಲ್ಲಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡ್ತೀವಿ. ಆ 15ರಲ್ಲಿ 5 ನಿಮಿಷ ಪ್ರಾರ್ಥನೆ. Jesus prayed, fall on his face. ಯೇಸು ಬೋರ್ಲ ಬಿದ್ದು ಪ್ರಾರ್ಥಿಸಿದ್ದಾರೆ. Hallelujah. Hallelujah. ಸುಮ್ಕೆ ಬೋರ್ಲ ಬಿಡೋದಲ್ಲ, ಪ್ರಾರ್ಥಿಸಬೇಕು. ಸುಮ್ಮನೆ ಬೋರ್ಲ ಬಿದ್ದು ಇರೋದು ಮಾತ್ರವಲ್ಲ, ಪ್ರಾರ್ಥಿಸಬೇಕು. ಸುಮ್ಕೆ ಹಂಗೆ ಅಡ್ಡ ಬಿಡೋದಲ್ಲ, ಸುಮ್ಮನೆ ಅಡ್ಡ ಬಿಡೋದು ಹಂಗಲ್ಲ, ಸುಮ್ಕೆ ನಮಸ್ಕಾರ ಮಾಡೋದಲ್ಲ, ಸುಮ್ಮನೆ ನಮಸ್ಕಾರ ಮಾಡೋದಲ್ಲ, ಬೋರ್ಲ ಬಿದ್ದು ಪ್ರಾರ್ಥಿಸುವುದು ಅಡ್ಡ ಬಿದ್ದು. Hallelujah. Hallelujah. Don't care anybody. ಯಾರಿಗೆ ಕುಟ್ಟು ಕೂಡ ನೀನು ಇವ್ರೇನು ಅನ್ಕೊಂತಾರೋ ಅವ್ರಿಗೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. I have seen Jewish people. ಸಭಾಪಾಲಕರು ಯಹೂದ್ಯರನ್ನು ನೋಡಿದ್ದಾರೆ ಅಲ್ಲಿ. I tell you, wherever also, if they wanted to pray to God, they fall at their face and they will ಅವ್ರು worship. ಎಲ್ಲಿಗೆ ಹೋದ್ರೆ ಕೂಡ ಪ್ರಾರ್ಥಿಸ್ಬೇಕಂದ್ರೆ ಯಾರನ್ನೂ ನೋಡಲ್ಲ, ಅವರು ಅಡ್ಡ ಬಿದ್ದಲ್ಲೇ ಪ್ರಾರ್ಥಿಸ್ತಾರೆ. ಮಣ್ಣಿಗಿನ್ನು ನೋಡಕ್ ಹೋಗೋದಿಲ್ಲ, ಅವ್ರ ಬಟ್ಟೆ ನೋಡೋದಿಲ್ಲ, ಬಟ್ಟೆ ನೋಡಲ್ಲ, ಮಣ್ಣು ನೋಡಲ್ಲ ಅವರು. Hallelujah. Hallelujah. They fall on his face, they worship. ಅವರು ಅವರ ಮುಖ ಬೋರ್ಲ ಬಿದ್ದು ಅವರು ಆರಾಧಿಸ್ತಾರೆ. Learn to pray how Jesus prayed. ಯೇಸು ಹೇಗೆ ಪ್ರಾರ್ಥಿಸಿದಾರೋ ನೋಡಿ ನಾವು ಕಲಿಬೇಕು. Many times I hear more messages from Pastor Chris. ಅನೇಕ ಸಂದೇಶಗಳು ಪಾಸ್ಟರ್ ಕ್ರಿಸ್ ಅವರು ಸಭಾಪಾಲಕರು. Many times he told that when I fall at my face and prayed, God spoke to me. ಆತನು ಯಾವಾಗಲೂ ಹೇಳುವುದು ಕೇಳಿದಾರಂತೆ ಸಭಾಪಾಲಕರು, ನಾನು ಬೋರ್ಲ ಬಿದ್ದು ದೇವರನ್ನು ಪ್ರಾರ್ಥಿಸ್ತಾ ಇರುವಾಗ ದೇವರು ನನ್ನ ಸಂಗಡ ಮಾತಾಡಿದ್ದಾನೆ ಎಂದು. Amen. Amen. Hallelujah. Hallelujah. ನಾವು ಬೋರ್ಲ ಬೀಳೋದಿಲ್ಲ, ಅದಕ್ಕಾಗಿ ನಮ್ಗೆ ಸ್ವರನೇ ಗೊತ್ತಾಗೋದಿಲ್ಲ. ನಾವು ಬೋರ್ಲನೇ ಬಿದ್ದದಿಲ್ಲ, ಹಿಂಗೆ ದೇವರ ಸ್ವರ ಹೆಂಗೆ ಅರ್ಥನೇ ಆಗೋದಿಲ್ಲ. Hallelujah. Hallelujah. ಈ ಚೇರ್ ಮೇಲೆ ಸೋಲಿಸಬೇಕು, ಆ ಚೇರ್ ಮೇಲೆ ಸ್ವಲ್ಪ ಹೊತ್ತು, ಆ ಸೋಫಾ ಮೇಲೆ ಸ್ವಲ್ಪ ಹೊತ್ತು. ಯಾಕಂದ್ರೆ ಕಂಫರ್ಟ್ ಬೇಕು ನಮಗೆ. ಯಾವ ಚೇರ್ದಲ್ಲಿ ಯಾವ ಸೋಫಾದಲ್ಲಿ ಹೆಂಗೆ ಕುಂದ್ರೆ ನಮ್ಗೆ ಆರಾಮಾಗಿರ್ತೀವಿ ಅಂತಂದು ಹೇಳಿ, ಎಲ್ಲಿ ಕಂಫರ್ಟ್ ಆಗಿರುತ್ತದೆ ಅಂತ ನಾವು ಆರಾಮ ತೆಗೆದುಬಿಟ್ಟು ಪ್ರವರ್ತನೆ ಮಾಡೋದು ಕಲಿಬೇಕು. ನಾವು ಎಲ್ಲ ನಮ್ಮ ಕಂಫರ್ಟ್ ತೆಗೆದು ಪ್ರಾರ್ಥಿಸಬೇಕು. ಐ ಟೆಲ್ ಯು, ಡೋಂಟ್ ಗಿವ್ ಎನಿ ಎಕ್ಸ್ಕ್ಯೂಸ್. ಯಾವುದೇ ನೆಪ ಹೇಳಬೇಡ ಪ್ರಾರ್ಥಿಸುವುದಕ್ಕೆ. ನನಗೆ ಬಿ ಪಿ ಇದೆ, ನನಗೆ ಶುಗರ್ ಇದೆ, ನನಗೆ ಕಾಲು ನೋವು ಇದೆ, ನನಗೆ ವಯಸ್ಸಾಗಿದೆ, ಅವೆಲ್ಲ ದೇವ್ರು ನೋಡೋದಿಲ್ಲ. ಆಮೇಲೆ Hallelujah. ಅದು ನಿನ್ನ ಸಮಸ್ಯೆಗಳು, ದೇವರು ಕೊಟ್ಟಿಲ್ಲ ಅದು. Hallelujah. Hallelujah. But we have to pray in how Jesus prayed. ಆದರೆ ಯೇಸು ಹೇಗೆ ಪ್ರಾರ್ಥಿಸಿದಾರೋ ಹಾಗೆ ನಾವು ಪ್ರಾರ್ಥಿಸಬೇಕು. Jesus fell on his face and prayed, "Oh my Father, if it is possible, let this cup pass from me." ಯೇಸು ಬೋರ್ಲ ಬಿದ್ದು ಅವಾಗ ಪ್ರಾರ್ಥಿಸಿದೇನೆಂದ್ರೆ, ತಂದೆ ನಿನ್ನ ಚಿತ್ತವಾದರೆ ಈ ಒಂದು ಪಾತ್ರೆ ನನ್ನಿಂದ ತೆಗೆದು ಹಾಕು. ಈ ಪ್ರಾರ್ಥನೆ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಈ ಪ್ರಾರ್ಥನೆ ಎಲ್ಲರೂ ಹಂಗೆ ನಿನ್ನ ಮಾಡ್ತಾರೆ. ಚಿತ್ತ ಇದ್ರೆ ನಾನು ಮಾಡಲಿ, ನಿನ್ನ ಚಿತ್ತ ಇಲ್ಲದ್ರೆ ಇಲ್ಲ. ನಿನ್ ಚಿತ್ತಿದ್ರೆ ನಾನು ಮಾಡಲಿ, ಇಲ್ಲ ಅಂದ್ರೆ ಇಲ್ಲ ಅಂತೆ. Jesus prayed, ಇಲ್ಲಿ "Not ಪ್ರಾರ್ಥನೆ, my will, your will be done." ಇಲ್ಲಿ ಯೇಸುವು ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂತ ಪ್ರಾರ್ಥಿಸಿದನು. This prayer you pray because you don't know the will of God, you pray this prayer. ನಾವು ಇಂಥ ಪ್ರಾರ್ಥನೆಗಳು ಮಾಡ್ತೀವಿ, ಕಾರಣ ಏನಂದ್ರೆ ದೇವರ ಚಿತ್ತವು ನಮ್ಗೆ ಗೊತ್ತಿಲ್ಲ, ಅದಕ್ಕಾಗಿ ನಾವು ಚಾಯ್ಸ್ ಕೊಡ್ತಾ ಇರ್ತೀವಿ ದೇವರು. ಅದಕ್ಕಾಗಿ ದೇವರೇ ನಿನ್ನ ಚಿತ್ತ ಇದ್ರೆ ನಾನು ಕುಡಿಲಿ, ನಿನ್ನ ಚಿತ್ತ ಇದ್ರೆ ಕುಡ್ಲ ಅಂದ್ರೆ ಯೇಸು ಸ್ವಾಮಿಗೆ ಗೊತ್ತಿಲ್ಲ ಅಂತ ಚಿತ್ತ ಗೊತ್ತಿದೆ ಅದರಿಗೆ. ಈ ಪಾತ್ರದಲ್ಲಿರುವಂಥದ್ದು ಪಾನ ಮಾಡಲಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಅದರ ಅರ್ಥ ಏನಂದ್ರೆ ಯೇಸುವಿಗೂ ಗೊತ್ತಿದೆ ಆ ಪಾತ್ರೆಯಲ್ಲಿರುವಂಥದ್ದು ಕುಡಿಯಬೇಕೆಂದು. ಆಮೆನ್. ಆಮೆನ್. If you know the will of God, ನಿನಗೆ ದೇವರ ಚಿತ್ತವು ಗೊತ್ತಾದ್ರೆ you are struggling with it to do how to do. That is time only you will pray, Lord, if it is thy will, let me do. ನಿನಗೆ ನಿಜವಾಗಿ ದೇವರ ಚಿತ್ತವು ಖಚಿತವಾಗಿ ಗೊತ್ತಾಗಿದ್ರೆ, ಅದು ಬಹಳಷ್ಟು ನಿನಗೆ ಆ ಮಾರ್ಗದಲ್ಲಿ ಹೋಗುವುದು ಕಷ್ಟತರವಾಗಿದ್ರೆ ಅವಾಗ ಪ್ರಾರ್ಥಿಸ್ತೀವಿ, ಅಪ್ಪ ಇದು ಬಹಳಷ್ಟು ನನಗೆ ಕಷ್ಟತರವಾಗಿದೆ, ನಿನ್ನ ಚಿತ್ತ ಇಲ್ಲ ಅಂದರೆ, ನಿನ್ನ ಚಿತ್ತ ಇದ್ರೆ ಇದನ್ನು ತೆಗೆದು ಏನೋ ಬಗಿಲಿಗೆ ತೆಗೆದು ಅಂತ. Amen. Hallelujah. Knowing the God's will, then only you will struggle. ದೇವರ ವಾಕ್ಯವು ಗೊತ್ತಾಗಿದ್ದಾಗೆ ನೀನು ಕಷ್ಟಪಡ್ತಾ ಇರ್ತಿ, ಇದು ಮಾಡಲೇ ಹೆಂಗ ಕಷ್ಟ ಎಂದು. Genesis 21st chapter 10th verse. ಆದಿಕಾಂಡ 21:10 ಹೇಳುತ್ತದೆ. Sarah said to Abraham, ಸಾರಳು ಅಬ್ರಹಾಂಗೆ ಹೇಳಿದ್ದಾರೆ, cast out the bond servant and her son. ಬಾನಿಸೆ ಆಗಿರುವಂಥ ಆಕೆಯನ್ನು ಆಕೆಯ ಮಗನನ್ನು ಬಿಟ್ಟು ಬಿಡು ಅಂತ ಹೇಳಿದ್ದಾರೆ. ಫಸ್ಟ್ ಸಾರನೇ ಕಳಿಸಿದಾಳೆ ಅಬ್ರಹಾಮನ ಕಡೆ. ಅಬ್ರಹಾಮನ ಹತ್ರ ಸಾರಳೆ ಕಳಿಸಿದ್ದಾಳೆ. ಇವಾಗ ಹೇಳ್ತಾ ಇದ್ರೆ ಆಕಿನ ಹತ್ರ ಸೇರಿಸ್ಕೋಬೇಡ, ಕಳಿಸ್ಬಿಡು. ಈಗ ಬೇಡ, ಕಳಿಸ್ಬಿಡು, ಆಕೆಯನ್ನು ಆಕಿ ಮಗನ್ನು ಕಳಿಸ್ಬಿಡು.
11ನೇ ವಚನ ಹೇಳ್ತದೆ, 11ನೇ ವಚನ ನೋಡಿ. The thing was very grievous to Abraham's side. ಆ ಸಮಯದಲ್ಲಿ ಅಬ್ರಹಾಮನಿಗೆ ಇದು ಬಹಳಷ್ಟು ದುಃಖಕರವಾಗಿ ಬಿಟ್ಟು ಕೊಡುವುದು ದುಃಖಕರವಾಗಿ. ಮಗ ಹುಟ್ಟಿಬಿಟ್ಟಿದ್ದಾನೆ, ಅವಾಗೆ ಮಗ ಹುಟ್ಟಿದಾನೆ, ಇವಾಗ ಮಗನ ಕಳಿಸು, ಅವ ದಾಸಿನ ಕೂಡ ಕಳಿಸು ಅಂತ ಹೇಳ್ತಾರೆ. ಮಗನು ದಾಸಿನಿ ಇಬ್ಬರು ಕಳ್ಸ ಅಂತ ಹೇಳಿದ್ದಾನೆ. ಅದಕ್ಕಾಗಿ ಬಹಳ ನೋವಾಗಿದೆ ಆತನಿಗೆ ಬಹಳಷ್ಟು ನೋವಾಯಿತು. ಈಗ 12ನೇ ವಚನ ಹೇಳ್ತದೆ, 12ನೇ ವಚನ ಹೇಳ್ತದೆ, God said to Abraham, ದೇವರ ಅಬ್ರಹಾಮನಿಗೆ ಕೇಳಿದ್ದಾರೆ, let it not be grievous. ನಿನ್ನ ಏನು ದುಃಖ ಪಡಬೇಡ. Listen to Sarah. ಸಾರಾಳ ಏನು ಹೇಳಿದಳೋ ಅದನ್ನು ಕೇಳು. Sarah voice. ಸಾರಾಳ ಸ್ವರವು ಏನು ಹೇಳಿದೋ ಅದನ್ನು ಕೇಳು ಅಂತ ಹೇಳಿದ್ದಾನೆ. He said, send them away. ದೇವರು ಹೇಳಿದ್ದಾರೆ, ಅವ್ರನ್ನು ಹೊರಗೆ ಕಳಿಸಿಬಿಡು. Amen. Amen. Hallelujah. Hallelujah. So according to that word God spoke, he sent away. ದೇವರ ಮಾತು ಮೇರೆಗೆ ಆತನು ಕಳಿಸಿಬಿಡ್ತಾನೆ. He knows God's will, that's what he sent it. ದೇವರ ಚಿತ್ತವು ಗೊತ್ತಿದೆ, ಆದರೆ ಕಳಿಸುವುದಕ್ಕೆ ಕಷ್ಟಪಟ್ಟಿದ್ದಾನೆ. The same way we know God's will, but we are struggling to do it. ಆದರೆ ಅದೇ ರೀತಿಯಲ್ಲಿ ನಮಗೂ ಕೂಡ ದೇವರ ಚಿತ್ತವು ಗೊತ್ತಿದೆ, ಆದರೆ ಆ ಚಿತ್ತ ಮಾಡೋಕ್ಕೆ ನಾವು ಕಷ್ಟಪಡ್ತಾ ಇರ್ತೀವಿ, ಇಷ್ಟ ಇರೋದಿಲ್ಲ. ಆಮೇಲೆ ಸತ್ಯ ಗೊತ್ತಿರ್ತದೆ, ಆದರೆ ಸತ್ಯ ಮಾತಾಡೋಕೆ ನಮ್ಗೆ ಸ್ಟ್ರಗಲ್ ಮಾಡ್ತಾ ಇರ್ತೀವಿ. ಸತ್ಯ ಗೊತ್ತಿರ್ತದೆ, ಆ ಸತ್ಯ ಮಾತಾಡೋಕೆ ಸ್ಟ್ರಗಲ್ ಕಷ್ಟಪಡ್ತಾ ಇರ್ತೀವಿ. We know God's will. ಇಲ್ಲಿ ಆತನಿಗೆ ಗೊತ್ತಿದೆ, ಸತ್ಯವೇ ದೇವರ ಚಿತ್ತ, ಸತ್ಯವೇ ದೇವರ ಚಿತ್ತ. But we are struggling to do God's will. ಆದರೆ ದೇವರ ಚಿತ್ತವನ್ನು ಮಾಡುವುದಕ್ಕೆ ಕಷ್ಟಪಡ್ತಾ ಇರ್ತೀವಿ. Jesus know will of God. ಯೇಸುವಿಗೆ ತಂದೆಯ ಚಿತ್ತವು ಗೊತ್ತಿದೆ. He was struggling with it. ಆದ್ದರಿಂದ ಕಷ್ಟಪಡ್ತಾ ಇದ್ದಾರೆ. You know what kind of death waited for him? ಆತನಕ್ಕಾಗಿ, ಯೇಸುವಿಗಾಗಿ ಎಂತ ಮರಣವು ಎದುರು ನೋಡ್ತಾ ಇದ್ದೋ ಆತನಿಗೆ ಗೊತ್ತಿದೆ. It was not the ordinary death. ಅದು ಸಾಧಾರಣ ಮರಣವಲ್ಲ. He was going to be made to be sin on the cross. ಶಿಲುಬೆ ಮೇಲೆ ಆತನು ಪಾಪವಾಗಿ ಮಾರ್ಪಡಿಸಲ್ಪಡ್ತಾನೆ, ಅದಕ್ಕಾಗಿ ಇಷ್ಟಪಡ್ತಾ ಇಲ್ಲ. Jesus' death is not a martyr's death. ಯೇಸುವಿನ ಮರಣವು ಹತಸಾಕ್ಷಿ ಮರಣವಲ್ಲ. If any martyr died, he will go to heaven. ಯಾರಾದ್ರೂ ಹತಸಾಕ್ಷಿ ಮರಣಿಸಿದ್ರೆ ಅವರು ಪರಲೋಕಕ್ಕೆ ಹೋಗುತ್ತಾರೆ. But Jesus died sinner death. He never went to heaven. He died went to hell. ಯೇಸುವು ಮರಣಿಸಿರುವಂತ ಮರಣವು ಪಾಪಿಯ ಸ್ಥಾನದಲ್ಲಿ ಪಾಪಿಯ ಮರಣವು. ಅದಕ್ಕಾಗಿ ಮರಣಿಸಿದ್ರೆ ಆತನಿಗೆ ನರಕಕ್ಕೆ ಹೋಗಬೇಕು, ಅದಕ್ಕಾಗಿ ಆತನು ಕಷ್ಟಪಡ್ತಾ ಇದ್ದಾರೆ. God is holy. ದೇವರು ಪರಿಶುದ್ಧನು. He does not look at sin. ಪಾಪವನ್ನೇ ದೃಷ್ಟಿಸಿ ನೋಡೋದಿಲ್ಲ ಆತನು. Jesus knew it. ಯೇಸುವಿಗೆ ಇದು ಗೊತ್ತಿದೆ. He will made sin on the cross. ಆತನು ಶಿಲುಬೆ ಮೇಲೆ ಪಾಪವಾಗಿ ಮಾರ್ಪಡಿಸಲ್ಪಡ್ತಾನೆ. Jesus Christ is sacrifice for sin. ಯೇಸು ಪಾಪಕ್ಕಾಗಿ ಬಲಿ ಅರ್ಪಣೆಯಾಗಿದ್ದಾನೆ. Jesus always be one with the Father. ಯೇಸುಗೆ ಯಾವಾಗಲೂ ತಂದೆಯೊಂದಿಗೆ ಒಂದಾಗಿರುವುದೇ ಇಷ್ಟ. Why he prayed, Lord, if it is thy will, ಯಾಕೆ ಪ್ರಾರ್ಥಿಸಿದ್ದಾನೆ? ಯಾಕೆ ಪ್ರಾರ್ಥಿಸಿದ್ದಾನೆ? ತಂದೆ ನಿನ್ನ ಚಿತ್ತವಿದ್ದರೆ ಈ ಪಾತ್ರನ ತೆಗೆದು ಹಾಕು ನನ್ನಿಂದ ಎಂದು. He never want to be separated from the Father. ತಂದೆಯಿಂದ ಆತನು ಸಪರೇಟ್ ಆಗುವುದಕ್ಕೆ ಆತನಿಗೆ ಇಷ್ಟ ಇಲ್ಲ. Hallelujah. Hallelujah. Amen. Amen. But this one occasion, ಈ ಒಂದು ಸಂದರ್ಭದಲ್ಲಿ ಮಾತ್ರ he was going to be separated from the Father. ತಂದೆಯಿಂದ ಆತನು ಬೇರು ಮಾಡಲ್ಪಟ್ಟನು. Because he made sin, ಆತನು ಪಾಪವಾಗಿ ಮಾರ್ಪಡಿಸಲ್ಪಟ್ಟಿದ್ದ ಕಾರಣ Jesus said, ಯೇಸು ಹೇಳಿದ್ದಾರೆ, I don't want this. ನನಗೂ ಇದು ಬೇಡ ಅಂತ ತಂದೆಯನ್ನು ಕೇಳಿದ್ದಾನೆ. ಪಾಪವಾಗಿ ಮಾರ್ಪಡಿಸಲ್ಪಡುವುದು ಬೇಡ ಅಂತ ಕೇಳಿದ್ದಾನೆ. His will is he wanted to be always with Father. ಆತನ ಚಿತ್ತವೇನೆಂದರೆ ಯೇಸು ಮನುಷ್ಯನಾಗಿ ಬಂದಿದ್ರು, ಯಾವಾಗಲೂ ತಂದೆಯೊಂದಿಗೆ ಇರಬೇಕೆಂದು. When he was made sin on the cross, ಶಿಲುಬೆ ಮೇಲೆ ಆತನು ಪಾಪವಾಗಿ ಮಾರ್ಪಡಿಸಲ್ಪಟ್ಟಿದ್ದಾಗ, that moment he cried out, Eli Eli lama sabachthani. ಆ ಸಮಯದಲ್ಲಿ ನನ್ನ ತಂದೆಯೇ, ನನ್ನ ತಂದೆಯೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಅಂತ, my God why thou hast forsaken me. ಯಾಕೆ ತಂದೆಯೇ, ನನ್ನ ತಂದೆ, ನನ್ನ ದೇವ ಯಾಕೆ ನನ್ನ ಕೈಯನ್ನು ಬಿಟ್ಟಿದಿ. 2 Corinthians 5:21 said, Lord made Jesus sin for us. 2 ಕೊರಿಂಥಿ 5:21 ಹೇಳ್ತದೆ, ಆ ಸಮಯದಲ್ಲಿ ದೇವರು ಯೇಸುವನ್ನು ಪಾಪವಾಗಿ ಮಾಡಿದ್ದಾನೆ. He knew no sin. ಆತನಲ್ಲಿ ಯಾವ ಪಾಪವೇ ಇಲ್ಲ. But he became a sin for us. ಆದರೆ ನಮಗಾಗಿ ಆತನು ಪಾಪವಾಗಿದ್ದಾನೆ. He is a sin sacrifice only. ಆತನು ಪಾಪದ ಬಲಿ ಅರ್ಪಣೆ ಮಾತ್ರನೇ ಅಲ್ಲ, he has become made sin. ಆತನೇ ಪಾಪವಾಗುತ್ತಾನೆ. Amen. ಪಾಪವಾಗಿ He ಮಾರ್ಪಡಿಸಲ್ಪಟ್ಟಿದ್ದಾನೆ. knows that Father will turn away from Jesus. ಆತನಿಗೆ ಗೊತ್ತಿದೆ ತಂದೆ ತನ್ನ ಮುಖವನ್ನು ತಿರುಗಿಸ್ತಾನೆ ತನ್ನ ಕಡೆಯಿಂದ ಎಂದು. Listen carefully. ಚೆನ್ನಾಗಿ ಕೇಳ್ರಿ. When soldiers came and pierced Jesus' side with a spear, ಸೈನಿಕರು ಬಂದು ಯೇಸುವನ್ನು ಆ ಒಂದು ಈಟೆಗಳಿಂದ ಚುಚ್ಚಿದಾಗ ಪಕ್ಕದಲ್ಲಿ blood and water came out. ಅದರಿಂದ ನೀರು ಮತ್ತೆ ರಕ್ತವು ಹೊರಗೆ ಬಂದುಬಿಟ್ಟಿದೆ. John was there.
ಆ ಸಮಯದಲ್ಲಿ ಯೋಹಾನ್ ಇದ್ದಾನೆ ಶಿಷ್ಯನು. He became a witness for that. ಅದಕ್ಕಾಗಿ ಯೋಹಾನ್ ಅದಕ್ಕೆ ಸಾಕ್ಷಿಯಾಗಿ ನಿಂತನು. Where are the other disciples? ಆ ಸಮಯದಲ್ಲಿ ಇತರ ಶಿಷ್ಯರು ಎಲ್ಲಿದ್ದಾರೆ? They are fled away. ಅವರೆಲ್ಲರೂ ಓಡಿ ಹೋದ್ರು. Only John was there. ಯೋಹಾನ್ ಮಾತ್ರ ಅಲ್ಲಿದ್ದಾನೆ. That's what he was witness. ಅದಕ್ಕಾಗಿ ಯೋಹಾನ್ ಅಂತಾನೆ ನಾನು ಸಾಕ್ಷಿಯಾಗಿದೆ ಇದಕ್ಕೆ. Other apostles we never see that they came, that soldiers came and pierced with a spear. ಇತರರು ಬಂದು ಇತರ ಅಪೊಸ್ತಲರು ಹೇಳೋದಿಲ್ಲ, ಸೈನಿಕರು ಬಂದು ಆತನು ಚುಚ್ಚಿದ್ದಾರೆ ಪಕ್ಕದಲ್ಲಿ. in John gospel. ಯೋಹಾನು ತನ್ನ ಸುವಾರ್ತೆಯಲ್ಲಿ ಮಾತ್ರ ಬರೆದಿದ್ದಾನೆ. Because other disciples fled. ಆ ಸಮಯದಲ್ಲಿ ಇತರ ಶಿಷ್ಯರು ಓಡಿ ಹೋಗಿದ್ದಾರೆ. Only John was there. ಯೋಹಾನು ಮಾತ್ರ ಇದ್ದಾನೆ ಸಿಲುಬೆ ಸಮಯದಲ್ಲಿ. Because John was the family of the high priest, that's what they allowed John to be there. ಯಾಕಂದ್ರೆ ಯೋಹಾನನು ಪ್ರಧಾನ ಯಾಜಕನ ಕುಟುಂಬಕ್ಕೆ ಸಂಬಂಧಿಸಲ್ಪಟ್ಟಿರುವಂತ ವ್ಯಕ್ತಿ ಆಗಿದ್ದರಿಂದ ಆತನು ಅಲ್ಲಿರುವುದಕ್ಕೆ ಅವಕಾಶ ಸಿಕ್ಕಿದೆ. Amen. Amen. His own brothers sisters they fled. ಯೇಸುವಿನ ಸ್ವಂತ ಅಕ್ಕ ತಂಗಿ ಅಣ್ಣ ತಮ್ಮವರು ಇರ್ತಾರಲ್ಲ, ಅವರು ಓಡಿ ಹೋದ್ರು. One family there, one house there. ಅವರೆಲ್ಲರೂ ಒಂದೇ ಮನೆಯಲ್ಲಿದ್ದಾರೆ. All fled. All disciples fled. ಯಾ ಸಂದರ್ಭ ಈ ಕಷ್ಟ ಸಮಯ ಬಂದಾಗ ಎಲ್ಲರೂ ಓಡೋದ್ರು. Only John, Jesus' mother was there. ಯೋಹಾನ್ನು ಮತ್ತು ಯೇಸುವಿನ ತಾಯಿ ಮಾತ್ರನೇ ಅಲ್ಲಿದ್ದಾರೆ. Jesus could have said to Peter, take care of my mother. ಒಂದು ವೇಳೆ ಯೇಸು ಪೇತ್ರನಿಗೆ ಈ ರೀತಿಯಲ್ಲಿ ಹೇಳಿರಬಹುದಾಗಿತ್ತು, ನನ್ನ ತಾಯಿ ನೀನು ಜಾಗೃತ ವಹಿಸಿ ಎಂದು. Jesus knows that Peter did not have money. ಯೇಸುವಿಗೆ ಗೊತ್ತಿದೆ ಪೇತ್ರನಲ್ಲಿ ಏನು ದುಡ್ಡಿಲ್ಲ. ಅರೇ ರೊಕ್ಕ ಇಲ್ಲ ಅವ್ರಿಗೆ, ನಮ್ಮ ತಾಯಿನ ಕೊಟ್ಟುಬಿಟ್ರೆ ಅವ್ರು ಏನು ನೋಡ್ಕೊಂತಾರೆ? ಪೇತ್ರನಲ್ಲಿ ದುಡ್ಡೇ ಇಲ್ಲ, ಮತ್ತೆ ಈ ಬಾಧ್ಯತೆ ಕೊಡಿದ್ರೆ ತಾಯಿನೇನು ನೋಡ್ಕೊಂತಾನೆ ಆತನು. Peter said in Acts 3rd chapter 6th verse. ಯಾಕಂದ್ರೆ ಪೇತ್ರನ್ ಹೇಳ್ತಾ ಇದ್ದಾನೆ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ. Peter said, silver and gold I have none. ಬೆಳ್ಳಿ ಬಂಗಾರಗಳು ನನ್ನಲ್ಲಿ ಇಲ್ಲ ಅಂತ ಹೇಳಿದಾನೆ. But John having. ಆದ್ರೆ ಯೇಸುವಿಗೆ ಇತ್ತು. Because he is a family of the high priest. ಯಾಕಂದ್ರೆ ಆತನು ಪ್ರಧಾನ ಯಾಜಕನ ಕುಟುಂಬ ಸಂಬಂಧಿ. Amen. Hallelujah. Hallelujah. That's what Jesus gave responsibility of his mother to John to take care of her. ಅದಕ್ಕಾಗಿ ಯೇಸು ತನ್ನ ತಾಯಿಯ ಬಾಧ್ಯತೆಯನ್ನು ಯೋಹಾನಕ್ಕೆ ಕೊಟ್ಟಿದ್ದಾನೆ, ಶಿಷ್ಯನಾದ ಯೋಹಾನಕ್ಕೆ ಕೊಟ್ಟನು. ಆಮೆನ್. Matthew 26:41 says. ಮತ್ತೇಯ ಸುವಾರ್ತೆ 26:41 ಹೇಳುತ್ತದೆ. Jesus said, watch and pray. ಯೇಸು ಹೇಳಿದ್ದಾರೆ, ಎಚ್ಚರಿಕೆಯುಳ್ಳವರಾಗಿ ಪ್ರಾರ್ಥಿಸಿರಿ ಎಂದು. That ye enter not into temptation. ಶೋಧನದಲ್ಲಿ ಪ್ರವೇಶಿಸದೆ ನೀವು ಎಚ್ಚರಿಕೆಯುಳ್ಳವರಾಗಿ. Spirit is willing but flesh is weak. ಆತ್ಮವೇನೋ ಸಂಸಿದ್ಧವೇ ಆದರೆ ಶರೀರವು ಬಲಹೀನವೆಂದು. Many are praying but not watching. ಅನೇಕರು ಪ್ರಾರ್ಥಿಸ್ತಾರೆ ಆದರೆ ಎಚ್ಚರಿಕೆಯುಳ್ಳವರಾಗಿರುವುದಿಲ್ಲ. ವಾಚಿಂಗ್ ಅಂದ್ರೆ ಕಣ್ಣು ತೆಗೆದು ನೋಡೋದಲ್ಲ. ವಾಚಿಂಗ್ ಅಂದ್ರೆ ಕಣ್ಣು ತೆಗೆದು ಏನೇನು ಮಾಡ್ತಾ ಇದ್ದಾರೆ ನೋಡೋದಲ್ಲ, ಆತ್ಮದಲ್ಲಿ Hallelujah. ಎಚ್ಚರಿಕೆ ಉಳ್ಳವುದು. Jesus saying praying but be watchful and pray. ಯೇಸು ಹೇಳಿದ್ದಾರೆ ಗಮನವಿಟ್ಟು ಎಚ್ಚರಿಕೆ ಉಳ್ಳವರಾಗಿ. ಸ್ವಲ್ಪ ಹೊತ್ತು ಕಣ್ಣು ತೆಗೆದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚು, ಸ್ವಲ್ಪ ಹೊತ್ತು ಕಣ್ಣು ತೆಗೆದು ಹಂಗ ಪ್ರಾರ್ಥನೆ ಮಾಡೋದಲ್ಲ. ಕಣ್ಣು ತೆರೆದು ಮುಚ್ಚೋದು, ಕಣ್ಣು ತೆರೆದು ಆ ರೀತಿಯಲ್ಲಿ ಹೇಳ್ತಾ ಇಲ್ಲ ಇಲ್ಲಿ. ಪ್ರಾರ್ಥಿಸುವಾಗ ಗಮನ ಬಿಡಿರಿ ಆತ್ಮದಲ್ಲಿ. ನಿನ್ನ ಪರಿಸ್ಥಿತಿಗಳು ನಿನಗೆ ಏನು ಜరుగుತ್ತಾ ಇದು? ನೀನು ಪ್ರಾರ್ಥಿಸುವಾಗ ಗಮನವಿಟ್ಟು ಆತ್ಮದಲ್ಲಿ ಏನು ಆಗುತ್ತಾ ಇದೋ ಗಮನವಿಟ್ಟು ಎಚ್ಚರಿಕೆಯುಳ್ಳವರಾಗಿ. I tell you, some are alert in the spirit. ಕೆಲವರು ಆತ್ಮದಲ್ಲಿ ಎಚ್ಚರಿಕೆಯುಳ್ಳವರಾಗಿರ್ತಾರೆ. But they are watching wrong things. ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಪ್ಪಾದ ವಿಷಯಗಳ ಮೇಲೆ ಅವರು ದೃಷ್ಟಿ ಇಡ್ತಾರೆ. They are watching, they become sick and they die. ಅವರು ಎಂತ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಅವ್ರು ರೋಗಿಯಾಗಿ ಅವರು ಸತ್ತೋದಾಗ ನೋಡ್ತಾ ಇರ್ತಾರೆ. ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಆದ್ರೆ ಅವ್ರ ಮನಸ್ಸಿನಲ್ಲಿ ಹೆಂಗಂದ್ರೆ ಆಲೋಚನೆಗಳು ರೋಗಿ ಆಗಿದಂಗ ಸತ್ತು. ಸಮಾರ್ ವಾಚಿ ಅವರು ಬಡವರಾಗಿ ಅವ್ರು ಏನು ಇಲ್ಲದಂಗೆ ಪಾಪರಾಗಿದಂಗೆ ನೋಡ್ತಾ ಇರ್ತಾರೆ. They are watching wrong things. ಯಾಕಂದ್ರೆ ಅವ್ರು ತಪ್ಪಾದ ವಿಷಯಗಳನ್ನು, ವಾಕ್ಯಕ್ಕೆ ವಿರುದ್ಧ ವಿಷಯಗಳನ್ನು ಗಮನಿಸ್ತಾ ಇರ್ತಾರೆ. If you are watching wrong things, ತಪ್ಪಾಗಿರುವಂತ ವಿಷಯಗಳನ್ನು ಗಮನಿಸುವಾಗ you cannot pray correctly. ನೀನು ಸರಿಯಾಗಿ ವಿಷಯಗಳನ್ನು ಪ್ರಾರ್ಥಿಸುವುದಕ್ಕೆ ಆಗುವುದಿಲ್ಲ. Pray spirit with a spiritual alert. ಆತ್ಮದಲ್ಲಿ ಎಚ್ಚರಿಕೆ ಉಳ್ಳವರಾಗಿ ನೀವು ಪ್ರಾರ್ಥಿಸಬೇಕು. Amen. Amen. That means when you are praying, your spirit has to search what things are happening to you. ಅದಕ್ಕಾಗಿ ನೀವು ಪ್ರಾರ್ಥಿಸುವಾಗ ನಿನ್ನ ಆತ್ಮದಲ್ಲಿ ಹುಡುಕುತ್ತಾ ಇರಬೇಕು, ಏನು ವಿಷಯಗಳಾಗುತ್ತಾ ಇದೆ, ಏನು ಏನಾಗ್ತಾ ಇದೆ, ಬೇರೆಯವರಿಗೆ ಏನಾಗ್ತಾ ಇದೆ, ನನ್ನಲ್ಲಿ ಏನಾಗುತ್ತಾ ಇದೆ, ಇತರಕ್ಕೆ ಏನಾಗುತ್ತಾ ಇದೆ, ಗಮನವಿಡಬೇಕು. Because you are speaking with God. ಯಾಕಂದ್ರೆ ನೀನು ದೇವರೊಂದಿಗೆ ನೀನು ಮಾತನಾಡ್ತಾ ಇದ್ದೀಯ. God will reveal. ದೇವರು ಪ್ರತ್ಯಕ್ಷಿಸಿಕೊಳ್ಳುತ್ತಾನೆ. That's what you must be alert in the spirit. ಆತ್ಮದಲ್ಲಿ ನೀನು ಎಚ್ಚರಿಕೆ ಉಳ್ಳವನಾಗಿರಬೇಕು.
ಮಾಡಬೇಕು. Amen. Amen. Because you are the representative of his kingdom. ಯಾಕಂದ್ರೆ ನೀನು ಆತನ ರಾಜ್ಯದಲ್ಲಿ ಪ್ರತಿನಿಧಿಯಾಗಿದ್ದೀಯಾ. 2 Corinthians 5:20 says we are ambassadors of Christ. 2 ಕೊರಿಂಥಿ 5:20 ಹೇಳ್ತದೆ ನಾವು ದೇವರ ಕ್ರಿಸ್ತನಲ್ಲಿ ಪ್ರತಿನಿಧಿಗಳಾಗಿದ್ದೇವೆ. Some people say I am ambassador of Christ. ಕೆಲವರು ಹೇಳ್ತಾರೆ ನಾವು ರಾಯಭಾರಿಗಳೆಂದು. If you are ambassador of Christ, what responsibility given to you? ರಾಯಭಾರಿಗೆ ಪ್ರತಿನಿಧಿಗೆ ಬಾಧ್ಯತೆ ಏನು ಕೊಡಲ್ಪಟ್ಟಿದೆ? ಬರೇ ಸುಮ್ಮನೆ ನಾನು ರಾಯಭಾರಿ, ಕ್ರಿಸ್ತನ ಪ್ರತಿನಿಧಿ ಅನ್ನೋದಲ್ಲ. ಬಹಳ ಜನ ಯಾವ್ದಾರ ಮೀಟಿಂಗ್ಸ್ ನಡೀತಾ ಇದ್ರೆ ಬ್ಯಾಡ್ಜ್ ಬೇಕ್ರಿ, ನನಗೊಂದು ಬ್ಯಾಡ್ಜ್ ಕೊಡ್ರಿ, ನನಗೆ ಬ್ಯಾಡ್ಜ್ ಕೊಡ್ರಿ. ಏನು ಕೆಲಸ ಮಾಡೋದಿಲ್ಲ, ಬ್ಯಾಡ್ಜ್ ಬೇಕು ಅವ್ರಿಗೆ. ಮೀಟಿಂಗ್ ದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ಮೀಟಿಂಗ್ಸ್ ನಡೆಯುವಾಗ ನನಗೊಂದು ಬ್ಯಾಡ್ಜ್ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗೋದು, ಎಲ್ಲಿ ಬೇಕಾದ್ರೂ ಎಲ್ಲೆನ್ನ ಹೋಗಬಹುದು ಅಂತ ಹೇಳಿ ನನಗ್ ಕೊಡ್ರಿ, ಕೆಲಸ ಮಾಡಲ್ಲ. ಬ್ಯಾಡ್ಜ್ ಕೊಡೋದು ಅದಕ್ಕಾಗೆಲ್ಲ, ಕೆಲಸ ಮಾಡಕ್ಕೆ. ಬ್ಯಾಡ್ಜ್ ಎದಕ್ ಕೊಡ್ತಾರೆ? ನೀನ್ ಕೆಲಸ ಮಾಡ್ಬೇಕಂತ ಎಲ್ಲರೂ ಹೇಳ್ತಾರೆ ವಿಶ್ವಾಸಿಗಳು, ಐ ಆಮ್ ಅಂಬಾಸಿಡರ್ ಆಫ್ ಕ್ರೈಸ್ಟ್, ಅಂಬಾಸಿಡರ್ ಆಫ್ ಕ್ರೈಸ್ಟ್. ವಿಶ್ವಾಸಿಗಳೆಲ್ಲರೂ ಹೇಳ್ತಾರೆ ನಾನು ಕ್ರಿಸ್ತನ ರಾಯಭಾರಿ. You must know what your work is. ನಿನ್ನ ಕೆಲಸ ಏನಾಗಿದೋ ನೀನು ತಿಳ್ಕೋಬೇಕು. Your work is to establish the will of the Father in this earth. ಭೂಮಿ ಮೇಲೆ ತಂದೆಯ ಚಿತ್ತವನ್ನು ಮಾಡುವುದೇ, ಭೂಮಿ ಮೇಲೆ ಸ್ಥಿರಪಡಿಸುವುದೇ ನಿನ್ನ ಚಿತ್ತವಾಗಿದೆ. Amen. Amen. Hallelujah. Hallelujah. If you are ambassador of Christ, ನೀನು ಕ್ರಿಸ್ತನ ರಾಯಭಾರಿ you have to establish will of the Father. ತಂದೆಯ ಚಿತ್ತವನ್ನು ನೀನು ಭೂಮಿ ಮೇಲೆ ಸ್ಥಿರಪಡಿಸಬೇಕು. Your work is intercede for the lost people of the world. ಭೂಮಿ ಮೇಲೆ ಪ್ರಪಂಚದಲ್ಲಿ ನಶಿಸಿ ಹೋಗಿರುವಂತ ಜನರಕ್ಕಾಗಿ ನೀನು ವಿಜ್ಞಾಪನೆ ಮಾಡಬೇಕು. You have to pray for the sick and suffering people of the nations of the world. ಭೂಮಿ ಮೇಲೆ ದೇಶಗಳಲ್ಲಿ ಕಷ್ಟಪಡ್ತಾ ಇರುವಂತ ಎಲ್ಲ ರೋಗಿಗಳಿಗಾಗಿ, ಕಷ್ಟದಲ್ಲಿರುವಂತ ಜನರಿಗಾಗಿ ನೀನು ಪ್ರಾರ್ಥಿಸಬೇಕು. That's what Paul called you as ambassador of Christ. ಅದಕ್ಕಾಗಿ ಪೌಲನು ತನ್ನನ್ನು ತಾನು ನಾನು ಕ್ರಿಸ್ತನ ರಾಯಭಾರ ಅಂತ ಹೇಳ್ಕೊಂಡಿದ್ದಾನೆ. Holy Spirit of God will help you to pray. ಪವಿತ್ರ ಆತ್ಮದೇವರು ನಿನಗೆ ಸಹಾಯ ಮಾಡುತ್ತಾರೆ ಪ್ರಾರ್ಥಿಸುವುದಕ್ಕೆ. If you don't pray, ನೀನು ಪ್ರಾರ್ಥಿಸದೇ ಇದ್ರೆ Satan take charge of your family. ಸಾತಾನು ನಿನ್ನ ಕುಟುಂಬವನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತದೆ. Satan take charge of your place. ಸಾತಾನು ನಿನ್ನ ಸ್ಥಳವನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ. Satan take charge of your nation. ನಿನ್ನ ದೇಶವನ್ನು ಸಾತಾನ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ. I told you at least 1 hour you pray in ಅದಕ್ಕಾಗಿ ಕನಿಷ್ಠ ದಿನಕ್ಕೆ 1 ತಾಸಾದರೂ ಪ್ರಾರ್ಥಿಸು. ಯಾಕೆ ಹೇಳಿದ್ದೀನಿ ಅಂದ್ರೆ ಸಾತಾನ್ ನಿನ್ನ ಕುಟುಂಬವನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳಬಾರದೆಂದು. ಸಾತಾನ್ ನಿನ್ನ ಕುಟುಂಬವನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳಬಾರದೆಂದು ಹೇಳಿ ಆಮೇಲೆ ತೆಗೆದುಕೊಳ್ಳುವಾಗ ಅಳುತ್ತಿ, ಸುಮ್ಗೆ ಅಳುತ್ತಿ ಅಷ್ಟು ಏನು ಬರೋದಿಲ್ಲ. ಪ್ರಾರ್ಥನೆ ಮಾಡು, ಅಟ್ಲೀಸ್ಟ್ 1 ತಾಸು ಪ್ರಾರ್ಥನೆ ಮಾಡು. 1 ತಾಸು ಪ್ರಾರ್ಥನೆ ಮಾಡು. ಆಮೆನ್. ಆಮೆನ್. You will have a peace. ಅವಾಗ ನಿನಗೆ ಸಮಾಧಾನ ಇರುತ್ತದೆ. ಆಮೆನ್. ಆಮೆನ್. Hallelujah. Hallelujah. Pray, establish the will of the Father in this earth. ಭೂಮಿ ಮೇಲೆ ಪ್ರಾರ್ಥಿಸಿ ತಂದೆಯ ಚಿತ್ತವನ್ನು ಸ್ಥಿರಪಡಿಸು. Intercede for the lost people of the world. ಪ್ರಪಂಚದಲ್ಲಿರುವಂತ, ಲೋಕದಲ್ಲಿರುವಂತ ನಶಿಸಿ ಹೋಗಿರುವಂತ ಜನರಿಗಾಗಿ Pray for the sick and suffering people of the nations of the world. ಅನಾರೋಗ್ಯಗಳು, ಕಷ್ಟದಲ್ಲಿದ್ದವರು ಅವರೆಲ್ಲರೂ ಕೂಡ ಒಳ್ಳೆಗೆ ಆಗುವಂತೆ, ಅವ್ರಿಗೆ ಸಹಾಯ ಬರುವಂತೆ ಪ್ರಾರ್ಥಿಸಿ. When you pray these prayers, Holy Spirit will help you. ನೀನು ಪ್ರಾರ್ಥನೆಗಳು ಮಾಡ್ತಾ ಇರುವಾಗ ಪವಿತ್ರ ಆತ್ಮದೇವರು ಸಹಾಯ ಮಾಡ್ತಾರೆ. ನೀನು ಪ್ರಾರ್ಥನೆ ಮಾಡ್ತೀಯ, ಒಂದು ವಾರ ಪ್ರಾರ್ಥನೆ ಮಾಡ್ತೀಯ, ಆತ್ಮಭಾಷೆಯಲ್ಲಿ ಮಾತ್ರ ಏನಕ್ಕೆ ಕೊಟ್ಟಿಲ್ಲಲ್ಲ ದೇವರು, ಏನು ಕೊಟ್ಟಿಲ್ಲಲ್ಲ, ಇನ್ನ ಏನು ಬಂದಿಲ್ಲಲ್ಲ. ನಾಟ್ ಲೈಕ್ ದಟ್. ಏನೋ 1 ವಾರ ಪ್ರಾರ್ಥನೆ ಮಾಡಿ ದೇವರು ಏನು ಮಾಡಿದಾನೆ, ಏನು ಕೊಟ್ಟಿದ್ದ ಹಂಗಲ್ಲ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಆಟೋಮೆಟಿಕ್ಲಿ ದಟ್ ವಿಲ್ ಕಮ್. ನೀನು ಏನು ಎಕ್ಸ್ಪೆಕ್ಟ್ ಮಾಡಿ ಹಂಗೇನು ಅಲ್ಲ. ನೀನು ದೇವರ ಕೆಲಸದಲ್ಲಿದ್ರೆ ಅವು ಆಟೋಮ್ಯಾಟಿಕ್ ಆಗಿ ಬರ್ತಾನೆ ಇರ್ತವೆ ನಿನಗೆ. ಆಮೆನ್. ಯುವರ್ ಡ್ಯೂಟಿ ಇಸ್ ಓನ್ಲಿ ಪ್ರೇ. ನಿನ್ನ ಒಂದು ಕೆಲಸ ಪ್ರಾರ್ಥಿಸುವುದು. ಏನು ಕೊಟ್ಟಿದ್ದು ಏನಿಲ್ಲ ಅಂತ ಅದು ಆತಂದು. ಕೊಟ್ಟಿದ್ದಾನ ಇಲ್ಲ ಅನ್ನೋದು ಆತನ ಲೆಕ್ಕೆ. ಆತನ ನಂಬಿಕಸ್ತನ ಇಲ್ಲ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯವು ಆತ ನಂಬಿಗಸ್ತನ ಅಂತ ಹೇಳಿ ಕೊಡ್ತಾನ ಇಲ್ಲ ಅಂತ ವಾಕ್ಯ ಹೇಳ್ತದೆ. ವಾಕ್ಯ ಹೇಳುತ್ತದೆ ಕೊಡ್ತಾನ ಇಲ್ಲ. ಹೊಂದಿಕೊಂಡಿಲ್ಲ ಅಂದ್ರೆ ಸಮಥಿಂಗ್ ರಾಂಗ್ ವಿತ್ ಯು, ದಟ್ಸ್ ಆಲ್. ಏನಾದ್ರೂ ಹೊಂದಿಕೊಂಡಿಲ್ಲ ಅಂದ್ರೆ ನಿನ್ನಲ್ಲೇ ತಪ್ಪಿದೆ. ಆಮೆನ್. ಇನ್ನು ನಿನ್ನ ಫ್ಯಾಮಿಲಿದಲ್ಲಿ ಏನು ಕಾರ್ಯ ಆಗ್ಲಿಲ್ಲ ಅಂದ್ರೆ ಸಮಥಿಂಗ್ ರಾಂಗ್ ವಿತ್ ಯು. ನಿನ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಏನಾದ್ರೂ ಕಾರ್ಯವಾಗುತ್ತಾ ಇಲ್ಲ ಅಂದ್ರೆ ಏನು ಸಮಸ್ಯೆ ಇದೋ ನೋಡ್ಕೋಬೇಕು. 1 ತಾಸು ಪ್ರಾರ್ಥನೆ ಮಾಡಿದ್ರೆ ಕಾರ್ಯ ಆಗ್ಲಿಲ್ಲ ಅಂದ್ರೆ ವಾಟ್ ಯು ಹ್ಯಾವ್ ಟು ಡು? ಸ್ಟಾಪ್ ಮಾಡೋದಲ್ಲ. ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಪ್ರೇಯರ್. 2 hours ಯು ಪ್ರೇ. ನೀನು ಇನ್ನೂ ಹೆಚ್ಚು ಮಾಡಬೇಕು ಪ್ರಾರ್ಥಿಸುವುದು, ನಿಲ್ಲಿಸುವುದಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. 1 ತಾಸು ಆಗ್ಲಿಲ್ಲ ಕಾರ್ಯ ಅಂದ್ರೆ 2 ತಾಸು ಮಾಡಬೇಕು. ಒಂದಿಲ್ಲ ಅಂದ್ರೆ 2 ತಾಸು. 2 ತಾಸು ಕೂಡ ಆಗ್ಲಿಲ್ಲ ಅಂದ್ರೆ 3 ತಾಸು. 2 ತಾಸು ಆಗಿಲ್ಲ ಅಂದ್ರೆ 3 ತಾಸು. ಬಿಟ್ಟು ಬಿಡೋದಲ್ಲ. ಆಮೆನ್. ಬಿಟ್ಟು ಕೊಡಬಾರದು. ಡೋಂಟ್ ಲೀವ್ ಇಟ್. ವಿ ಮಸ್ಟ್ ಬಿ ಸಕ್ಸಸ್ಫುಲ್. ನೀನು ಸಫಲತೆ ಹೊಂದಲೇಬೇಕು. ಹೋಲಿ ಸ್ಪಿರಿಟ್ ವಿಲ್ ಹೆಲ್ಪ್ ಯು. ಪವಿತ್ರ ಆತ್ಮನ ಸಹಾಯ ಮಾಡ್ತಾರೆ. ಆಮೆನ್. ಆಮೆನ್. when people heart is hardened, ಜನರ ಹೃದಯವು ಕಠಿಣವಾಗಿರುವಾಗ, when you pray their heart will become softer. ನೀವು ಪ್ರಾರ್ಥನೆ ಮಾಡುವಾಗ ಅವರ ಹೃದಯವು ಮೃದುವಾಗಿ ಮಾರ್ಪಡಿಸಲ್ಪಡುತ್ತದೆ. by the power of the Holy Ghost. ಪವಿತ್ರ ಆತ್ಮ ದೇವರ ಶಕ್ತಿಯಿಂದ ಅದು ಆಗುತ್ತದೆ. ಆಮೆನ್. ಆಮೆನ್. ಯಾರಾದರೂ ನಿಮ್ಮ ಕುಟುಂಬಗಳಲ್ಲಿ ಕಠಿಣವಾಗಿರುವಂತವರು ಇದ್ದಾರೆ ಅಂದ್ರೆ
You pray in tongues with the Holy Ghost. ಪವಿತ್ರಾತ್ಮ ದೇವರೊಂದಿಗೆ ನೀನು ಪ್ರಾರ್ಥಿಸು. ಕುಟುಂಬದಲ್ಲಿ ಯಾರಾದರೂ ಕಠಿಣವಾಗಿ ವಿಷಯ ಒಂದು ದಿವಸ ಮಾಡಿ, ಅರೆ ಇವನು ಸಾಪ್ಟನೇ ಆಗಿಲ್ಲಲ್ಲ, ಇಲ್ಲ ಕಠಿಣವಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನಪ್ಪ ಒಂದಿನ ನಾವು ಪ್ರಾರ್ಥನೆ ಮಾಡಿ ಏನು ಮಾರ್ಪ ಹೊಂದಿಲ್ಲ ಅಂತ ಒಂದು ತಾಸಿಗೆ ಏನಾಗ್ತದೆ ಹೇಳು? ಒಂದು ತಾಸಿಗೆ ಏನಾಗುತ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. Pray more. ಹೆಚ್ಚಾಗಿ ಪ್ರಾರ್ಥಿಸು. Surely their heart will be softened. ಖಚಿತವಾಗಿ ಅವರ By the power of the Holy Spirit. ಪವಿತ್ರಾತ್ಮ ದೇವರ ಶಕ್ತಿಯಿಂದ ಮೃದುವಾಗುತ್ತದೆ. Most important thing in the church is the Holy Ghost. ಬಹಳ ಪ್ರಾಮುಖ್ಯವಾಗಿರುವಂತ ವಿಷಯ ಸಭೆಯಲ್ಲಿ ಏನಂದ್ರೆ ಪವಿತ್ರಾತ್ಮನೇ. Everyone come into the church must be filled with the Holy Ghost. ಎಲ್ಲರೂ ಸಭೆಗೆ ಬಂದಾಗ ಪವಿತ್ರಾತ್ಮದಿಂದ ತುಂಬಿಸಲ್ಪಡಬೇಕು. Bible says, ಸತ್ಯವೇದ ಹೇಳುತ್ತದೆ, God told to the priest in Leviticus 6 chapter 13th verse, ಲೇವಿಕಾಂಡ 6ನೇ ಅಧ್ಯಾಯ 3ನೇ ವಚನದಲ್ಲಿ God told to priest, ಆ ಯಾಜಕರಿಗೆ ದೇವರು ಹೇಳಿದ್ದಾರೆ, fire from the altar must not go out. ಆ ಬಲಿಪೀಠದ ಮೇಲೆ ಇರುವಂತ ಬೆಂಕಿ ಆರಿ ಹೋಗಬಾರದು. ಆಮೆನ್, ಆಮೆನ್. ನಿನ್ನ ಮನೆಯಲ್ಲಿ ಕೂಡ ನಿನ್ನ ಪ್ರಾರ್ಥನೆಗಳು ಆರಿ ಹೋಗಬಾರದು. In your house also your fire shouldn't stop. Hallelujah. ಪ್ರಾರ್ಥನೆ ಅನ್ನುವಂತ ಎಲ್ಲ ಆರೋಗ್ಯದ ಮೇಲೆ ಅದರಲ್ಲಿ ಸ್ವಲ್ಪ ಪೇಪರ್ ಇಟ್ಟು, ಅದು ಸ್ವಲ್ಪ ಪ್ಲಾಸ್ಟಿಕ್ ಪೇಪರ್ ಇಟ್ಟು, ಅದ್ರ ಸ್ವಲ್ಪ ಕೆರೋಸಿನ್ ಹಾಕಿ, ಅದು ಕೂಡ ಹಚ್ಚೊಳಗೆ ಪೆಟ್ರೋಲ್ ಹಾಕಿ, ಆ ರೀತಿಯಲ್ಲ. ಹಲ್ಲೆಲೂಯಾ. ಆತ್ಮೀಯ ಜೀವನ ಆರಿ ಹೋಗಬಾರದು. ಆತ್ಮೀಯ ಜೀವನ ಆರಿ ಹೋಗಬಾರದು. ಯಾವಾಗಲೂ ಉರಿತಾನೆ ಇರಬೇಕಂತ ದೇವರು. ಆಲ್ವೇಸ್ ಇಟ್ ಮಸ್ಟ್ ಫೈರ್. Many are sometimes filled, sometimes not filled. ಕೆಲವರು ಬಹಳ ಜನ ಕೆಲವು ಸತಿ ತುಂಬಿಸಲ್ಪಡ್ತಾರೆ, ಕೆಲವು ಸತಿ ತುಂಬಿಸಲ್ಪಡುವುದಿಲ್ಲ. Not like that. ಆ ರೀತಿಯಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಲ್ಪ ಟೂರ್ ಹಾಕೊಂಡಿದ್ವಿ ಅನ್ಕೋ, ಆಯ್ತು, ಆ ಟೈಮ್ನಲ್ಲಿ ತುಂಬಿಸಲ್ಪಡೋದೇ ಇಲ್ಲ. ಆ ಟೂರ್ಗೆ ಎಲ್ಲ ಊರುಗಳಿಗೆ ಹೋಗಿದೆ, ಆಯ್ತು, ಈಗ ತುಂಬಿಸಲ್ಪಡೋದೇ ಇಲ್ಲ. ಸ್ವಲ್ಪ ಏನಾರ ಕೆಲಸ ಇದೆ ಅನ್ಕೋ, ಆಯ್ತು, ಅವತ್ತು ತುಂಬಿಸಲ್ಪಡೋದಿಲ್ಲ. ಇಫ್ ದೇ ಆರ್ ಇನ್ ವರ್ಕ್, ಎನಿ ಬಿಸಿ ಇನ್ ದ ವರ್ಕ್, ಯು ನಾಟ್ ಫೀಲ್. ಏನಾದ್ರೂ ಬಿಸಿ ಇದ್ರೆ ನೀವು ಫಸ್ಟ್ ಫಿಲ್ ಆಗಿ ಹೋಗ್ರಿ, ಎಲ್ಲಿಗೆ ಬೇಕು ಅದು ಬೇಡ. ಆಮೇನ್. ಎಲ್ಲಿಗೆ ಹೋದ್ರೆ ಕೂಡ ಫಸ್ಟ್ ಫಿಲ್ ಆಗಬೇಕು. ಎಲ್ಲಿಗೆ ಹೋದ್ರೆ ಕೂಡ ನೀನು ಪವಿತ್ರ ಆತ್ಮ ದೇವರೊಂದಿಗೆ. ನಾಟ್ ಸಮಟೈಮ್ಸ್ ಫಿಲ್, ಸಮಟೈಮ್ಸ್ ನಾಟ್ ಫಿಲ್. ಕೆಲವು ಸತಿ ತುಂಬಿಸಲ್ಪಡೋದು, ಕೆಲವು ಸತಿ ತುಂಬಿಸಲ್ಪಡದೇ ಇರೋದು. ಎಫೆಸಿಯನ್ಸ್ 5:18 says fill, be filled with the spirit. ಎಫೆಸಿ 5:18 ಹೇಳುತ್ತದೆ, ಆತ್ಮ ಪೂರ್ಣರಾಗಿ ಇರ್ರಿ. When you are filled continuously, ಬಿಡದೆ ನೀನು ಆತ್ಮದಿಂದ ಪೂರ್ಣರಾಗಿ ತುಂಬಿಸಲ್ಪಡ್ತಾ ಇರುವಾಗ, I tell you, nothing shakes you. ಯಾರು ನಿನ್ನನ್ನು ಚಲಿಸುವುದಕ್ಕೆ ಆಗುವುದಿಲ್ಲ. Nothing makes you wrong. ಯಾವುದೇ ವಿಷಯಗಳು ತಪ್ಪು ಆಗುವಂತೆ ನಿನ್ನನ್ನು ಮಾಡುವುದಿಲ್ಲ. Amen. ಆಮೆನ್. Hallelujah. Hallelujah. What a Holy Ghost Father dwells in us. ಪವಿತ್ರಾತ್ಮ ತಂದೆ ಎಷ್ಟು ಒಳ್ಳೆ ದೇವರು ನಮಗಿದ್ದಾರೆ. Wrong is with us only. ಫಾದರ್ ತಂದೆ ನಮ್ಮೊಂದಿಗೆ ಇದ್ದಾರೆ, ನಮ್ಮ ಸಂಗಡಿ. When you pray more, when you feel more, ಹೆಚ್ಚಾಗಿ ಆತನಿಂದ when you learn more, ಹೆಚ್ಚಾಗಿ ಕಲಿಯುತ್ತಾ when you ಇರುವಾಗ work out our salvation, ನಮ್ಮ ರಕ್ಷಣೆಯನ್ನು ನಾವು ಕೆಲಸ ಮಾಡುತ್ತಾ ಸವಲತ್ತುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾ ಅದರಲ್ಲಿ ಹೋಗ್ತಾ ಇರುವಾಗ, we go one level spiritual life to another ನಾವು spiritual ಆತ್ಮೀಯದಲ್ಲಿ ಒಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ, ಇನ್ನೊಂದು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ level. ಇರ್ತಾ You grow ಇರ್ತೀವಿ. more and more. ನಾವು ಹೆಚ್ಚೆಚ್ಚಾಗಿ ಬೆಳಿತೀವಿ. We can establish Father's will on ತಂದೆಯ this earth. ಚಿತ್ತವನ್ನು ಭೂಮಿ ಮೇಲೆ ಸ್ಥಿರ ಮಾಡುತ್ತೇವೆ. We can win more people into this world. ಈ ಲೋಕದಲ್ಲಿ ಅನೇಕರನ್ನು ಗೆಲ್ಲುತ್ತೇವೆ. Amen. ಆಮೆನ್. I tell you, we will heal the sick, we will heal the suffering. ನೀವು ರೋಗಿಗಳನ್ನು ಗುಣಪಡಿಸ್ತೀರಿ, ಕಷ್ಟಪಟ್ಟವರಿಗೆ ಪ್ರಾರ್ಥನೆ ಮಾಡಿ ಅವರಿಗೆ ಸಂತೈಸ್ತೀರಿ. Because the Holy Ghost power is manifesting through us. ಯಾಕಂದ್ರೆ ಪವಿತ್ರ ಆತ್ಮ ದೇವರ ಶಕ್ತಿ ನಮ್ಮಿಂದ ಪ್ರತ್ಯಕ್ಷವಾಗುತ್ತದೆ. God will do great exploits through you. ದೇವರು ನಿನ್ನಿಂದ ದೊಡ್ಡ ಮಹತ್ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಯಾಗಿ ನಿನ್ನನ್ನು ಉಪಯೋಗಿಸಿ ಕಾರ್ಯ ಮಾಡ್ತಾನೆ. Just saying we carry out great exploits. ಬರೇ ನಾನು ಮಹತ್ಕಾರ್ಯಗಳು ಮಾಡುವಂತ ವ್ಯಕ್ತಿ ಅನ್ನೋದು ಮಾತ್ರವಲ್ಲ, We have to prove that. ಅದನ್ನು ರುಜುಪಡಿಸಬೇಕೆಂದು. How we can prove? ಹೇಗೆ ರುಜುಪಡಿಸ್ತೀ? We have to be trained. ನೀವು ತರ್ಫೀದನ್ನು ಹೊಂದಿಕೊಳ್ಳುತ್ತಾ ವಾಕ್ಯದಿಂದ ಪವಿತ್ರಾತ್ಮ ದೇವರ Don't be ತುಂಬಿಸಲ್ಪಡ್ತಾ. busy in this world. ಈ ಲೋಕದಲ್ಲಿ ಬ್ಯುಸಿ ಆಗ್ಬೇಡ್ರಿ ಯಾವಾಗಲೂ. ಆ ಬಿಸಿಲಿಂದ ಏನು ಬರೋದಿಲ್ಲ ನಿನಗೆ. ಆ ಬಿಸಿಲಿಂದ ಏನು ಬರಲ್ಲ. Give time and come to prayer. ಸಮಯವನ್ನು ಕೊಟ್ಟು ಪ್ರಾರ್ಥನೆಗೆ ಬರ್ರಿ. Come to the activities. ಚಟುವಟಿಕೆಗಳಿಗೆ ಬರ್ರಿ. ಆಮೆನ್. ಆಮೆನ್. ಎಲ್ಲಿ ಬರೋದು ರೀ? ಯಾರು ಬರ್ತಾ ಇಲ್ಲ, ನಾನೊಬ್ಬನೇ ಯಾಕೆ ಬರ್ಬೇಕಂತ ಹೇಳ್ಬೇಡ. ಯಾರಿದಾರಿ? ಯಾರಿಲ್ಲ, ಏನು ಬರಲಿ. ಅರೇ ನೀನು ಬಾಪ, ಬೇರೆಯವ್ರದ್ದು ಬಿಟ್ಬಿಡು. ಬೇರೆಯವ್ರನ್ನ ಬಿಟ್ಟು ನೀನು ಬಾ. ಆಮೆನ್. ಆಮೆನ್. ಹಲ್ಲೆಲೂಯಾ. ಅಲ್ಲಿ ಯಾರು ಬರ್ತಾರೆ? ಒಂದು 4 ಜನ ಬರ್ತಾರೆ ಅಷ್ಟೇ ಪ್ರಾರ್ಥನೆಗೆ. ಅರೆ ಅವ್ರನ್ನ ಯಾಕೆ ನೋಡ್ತಿ? ನಿನ್ನ ಸಮಸ್ಯೆ ನೋಡು, ನಿನ್ನ ಮನೆಯಲ್ಲಿ ನಿನ್ನ ಕುಟುಂಬ ನೋಡು, ನಿನ್ನ ಹೆಂಡತಿ, ನಿನ್ನ ಗಂಡ, ನಿನ್ನ ಮಕ್ಕಳು ಹೆಂಗಿದ್ದಾರೆ ನೋಡು. ಅದಕ್ಕೆ ಪರಿಷ್ಕಾರ ಬೇಕು. ನೀನು ಅವ್ರನ್ನ ನೋಡಿ ಇವ್ರು ನೋಡಲ್ಲ. ನಿನ್ನ ಹೆಂಡತಿ ಹೆಂಗ, ನಿನ್ನ ಮಕ್ಕಳು ಹೆಂಗ, ಅವ್ರ ಭವಿಷ್ಯತ್ ಹೆಂಗ ನೋಡ್ಕೊಂಡು ಇರು. ಅವ್ರು ಬರ್ತಾ ಇಲ್ಲ, ನಾನು ಬರೋದಿಲ್ಲ ಅಂತ ಹೇಳಿದ್ರೆ ಅವ್ರು ಬರ್ತಾ, ಅವರು ಸತ್ತೋಗ್ತಾರೆ, ನೀನು ಸತ್ತೋಗ್ತೀಯಾ?
ಅದರ್ಸ್ ಮೇ ಡೈ ಆರ್ ಯು ಟು ವಿಲ್ ಅದರ್ ಮೇ ಸಫರ್ ಅಂಡ್ ಡೈ. ಅವರು ಕಷ್ಟಪಟ್ಟು ಸತ್ತೋಗ್ತಾರೆ, ನೀವು ಹಂಗೆ ಸತ್ತೋಗ್ತೀರಾ. ವಾಟ್ ಅಬೌಟ್ ಯು? ನಿನ್ನ ಕುರಿತು ಏನು? ನೀನು ಬದುಕಬೇಕಂದ್ರೆ ಯೇಸು ಸ್ವಾಮಿನ ಸೇವಿಸು. ನೀನು ಬದುಕಬೇಕಂದ್ರೆ ಯೇಸು ಕ್ರಿಸ್ತನೇ ಸೇವಿಸಬೇಕು. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಯೇಸು ಸ್ವಾಮಿನ ಸೇವಿಸುತ್ತೇನೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಯೇಸು ಸ್ವಾಮಿನೇ ಸೇವಿಸ್ತೇನೆ ಅಂತ ಅದೇ ಯೆಹೋಶುವ. ಯಾರ ಬಗ್ಗೆ ನನಗೆ ಗೊತ್ತಿಲ್ಲ, ಮೀ ಅಂಡ್ ಮೈ ಫ್ಯಾಮಿಲಿ ವಿಲ್ ಸರ್ವ್ ದ ಲಾರ್ಡ್. ನನಗೆ ಬೇರೆಯವರ ಬಗ್ಗೆ ಗೊತ್ತಿಲ್ಲ, ನಾನು ನನ್ನ ಕುಟುಂಬವನ್ನು ಕರ್ತನೇ ಸೇವಿಸ್ತೀವಿ ಅಂತ ಯೆಹೋಶುವನು ಧೈರ್ಯವಾಗಿ ಹೇಳ್ತಾ ಇದೆ ಇಸ್ರಾಯೇಲ್ ಜನರ ಮಧ್ಯದಲ್ಲಿ. ಆಮೆನ್. ನಿಮಗೆ ದೇವರು ಮಾತಾಡಿದ್ದಾನಂದ್ರೆ ಪ್ರತಿ ವಿಷಯದಲ್ಲಿ ಸಭೆಗೆ ಬಂದು ಪ್ರಾರ್ಥನೆ ಮಾಡ್ರಿ. ನೀವು ದೇವರು ಮಾತನಾಡಿದ್ರೆ ಪ್ರತಿ ದಿನ ಸಭೆಗೆ ಬಂದು ಪ್ರಾರ್ಥಿಸಿರಿ. ಸುಮ್ಮನೆ ಕೈ ಎತ್ತಿದ್ರೆ ಸುಮ್ಮನೆ ಆಮೇನ್ ಅಂದ್ರೆ ಆಗೋದಿಲ್ಲ. ಸುಮ್ಮನೆ ಕೈ ಎತ್ತುವುದು ಆಮೇನ್ ಅಂದ್ರೆ ಆಗುವುದಿಲ್ಲ. ವಿಷಯ ಕಾರ್ಯದಲ್ಲಿ ಕೋಆಪರೇಟ್ ದ ವರ್ಕ್ ಆಫ್ ಗಾಡ್. ಕರ್ತನ ಕೆಲಸದಲ್ಲಿ ನೀನು ಕೂಡ ಭಾಗವಹಿಸು. ಡೋಂಟ್ ಬಿ ಬಿಸಿ. ಏನು ಬಿಸಿ ಆಗಿರಬೇಡ. ಆ ಬಿಸಿಲಿಂದ ನಿನಗೇನು ಬರೋದಿಲ್ಲ. ಆ ಬಿಸಿದಿಂದ ಇನ್ನ ಸಾಲ ಹೆಚ್ಚಾಗ್ತದೆ ಅಷ್ಟೇ. ಬಿಸಿದಿಂದ ಇನ್ನ ರೋಗಗಳು ಹೆಚ್ಚಾಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತದೆ. ಸಮಸ್ಯೆಗಳು, ರೋಗಗಳು ದೇವರಿಂದ ತುಂಬಿಸಲ್ಪಡುವಾಗ ಅವೆಲ್ಲ ಓಡಿ ಹೋಗ್ತವೆ. ದೇವರಿಂದ ತುಂಬಿಸಲ್ಪಡುವಾಗ ಎಲ್ಲವೂ ಕೂಡ ಬೇರೆ ಆಗಿರುತ್ತದೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.